ಹಲೋ ನಮಸ್ಕಾರ, ಎಲ್ಲರಿಗೂ ಗಾಡೆಸ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಮ್ಮ ಸ್ಪಿರಿಟ್ ಗೈಡ್ಸ್ ನಮ್ಮನ್ನು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ರಕ್ಷಿಸ್ತಾ ಇದ್ದಾರೆ, ಯಾವ ವಿಚಾರದ ಬಗ್ಗೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಅಥವಾ ಎಕ್ಸ್ಟ್ರಾ ಕೇರ್ ತೊಗೊಳ್ತಾ ಇದ್ದಾರೆ ಈಗ ಈ ಸಂದರ್ಭದಲ್ಲಿ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ರೀಡಿಂಗಲ್ಲಿ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ಗೆ ಅಟ್ರಾಕ್ಟ್ ಆಗಿದ್ದರೆ, ಇದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಿದ್ರೆ ನಿಮ್ಮ ರೀಡಿಂಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಆಲ್ರೈಟ್, ಸೊ ಲೆಟ್ಸ್ ಬಿಗಿನ್. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಗ್ರೂಪ್ ನಂಬರ್ 1 ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಫಿಸಿಕಲ್ ಎನರ್ಜಿ ಪ್ರೊಟೆಕ್ಟ್ ಮಾಡಿರೋ ಥರ ಅನ್ನಿಸ್ತಾ ಇರೋದು. ನಿಮ್ಮ ಫಿಸಿಕಲ್ ಬಾಡಿ, ನಿಮ್ಮ ಫಿಸಿಕಲಿ ನೀವೇನೇನಾದರೂ ಕ್ರಿಯೇಟ್ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ನಿಮ್ಮದು ಹೊಸ ಬಿಸ್ನೆಸ್ ಇರ್ಬೋದು, ಹೊಸ ಐಡಿಯಾ ಇರ್ಬೋದು, ಹೊಸ ಪ್ರಾಜೆಕ್ಟ್ ಇರ್ಬೋದು, ಅಥವಾ ನಿಮ್ಮ ಲೈಫ್ ಸ್ಟೈಲನ್ನು ಈ ಸಮಯದಲ್ಲಿ ಬದಲಾಯಿಸಬೇಕು ಅಂತ ಅಂದ್ಕೊಳ್ತಾ ಇರ್ಬೋದು, ನಿಮ್ಮ ರೂಟೀನ್ ಚೇಂಜ್ ಮಾಡೋದಿರ್ಬೋದು, ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ನೀವು ಫಿಸಿಕಲಿ ಏನಾದರೂ ಮಾಡಬೇಕಂತ ಅಂದ್ಕೊಳ್ತಾ ಇದ್ರೆ ದೆರ್ ಇಸ್ ಅ ಲಾಟ್ ಆಫ್ ಪ್ರೊಟೆಕ್ಷನ್ ನಿಮ್ಮ ಈ ಫಿಸಿಕಲ್ ಐಡಿಯಾ ಬಗ್ಗೆ. ಸೊ ದಟ್ ನೀವು ಇಷ್ಟು ದಿನ ಫಿಸಿಕಲಿ ಏನು ಮಾಡೋಕ್ಕಾಗ್ತಿರ್ಲಿಲ್ಲ, ಬಟ್ ಇವಾಗ ಇಟ್ ಇಸ್ ಟೈಮ್ ನಾನು ಆ್ಯಕ್ಷನ್ ತೊಗೊಳೋದಕ್ಕೆ, ಇಟ್ ಇಸ್ ಟೈಮ್ ನನ್ನ ಲೈಫಲ್ಲಿ ನಾನು ಮುಂದೆ ಹೋಗೋದಕ್ಕೆ. ಮೇ ಬಿ ಕರಿಯರ್ ಗ್ರೋತ್ ಇರ್ಬೋದು, ಎನಿಥಿಂಗ್ ದಟ್ ಇಸ್ ಫಿಸಿಕಲ್, ನಾವು ಟಚ್ ಟೇಸ್ಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡೋ ಥರ ಏರಿಯಾಗಳಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಪ್ರೊಟೆಕ್ಟ್ ಮಾಡ್ತಾ ಇರೋ ಥರ ಇದೆ ಈ ಸಂದರ್ಭದಲ್ಲಿ. ರೈಟ್, ಸೊ ಐ ಥಿಂಕ್ ಗ್ರೂಪ್ ನಂಬರ್ 1 ಯು ಆರ್ ಗೋಯಿಂಗ್ ಥ್ರೂ ಮೇಜರ್ ಚೇಂಜಸ್ ನಿಮ್ಮ ಲೈಫಲ್ಲಿ. ಫಿಸಿಕಲ್ ಚೇಂಜಸ್, ಕೆಲವು ಸಲ ಎನರ್ಜೆಟಿಕಲ್ ಶಿಫ್ಟ್ ಆಗುತ್ತೆ, ನಮ್ಮ ಒಳಗಡೆ ಬದಲಾವಣೆಗಳಾಗತ್ತೆ, ನಮ್ಮ ಸ್ಪಿರಿಚುವಲ್ ಲೆವೆಲಲ್ಲಿ ಬದಲಾವಣೆಗಳಾಗತ್ತೆ. ಐ ಥಿಂಕ್ ನೀವು ಆ ಫೇಸಿಂದ ಇವಾಗ ಮುಂದೆ ಬರ್ತಾ ಇದ್ದೀರಾ. ನಿಮ್ಮ ಒಳಗಡೆ ಆಗ್ತಾ ಇರೋ ಬದಲಾವಣೆಗಳನ್ನು ಆಚೆ ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಸಿಚುವೇಶನ್ಗೆ ಮೂವ್ ಆಗ್ತಾ ಇರ್ಬೋದು. ನೀವು ಇಷ್ಟು ದಿನ ಬರೀ ಐಡಿಯಾ ಇದ್ದಿರ್ಬೋದು, ನನ್ನ ರೂಟೀನ್ ಚೇಂಜ್ ಮಾಡಬೇಕು ಅಥವಾ ನನ್ನ ಹೆಲ್ತ್ ಬಗ್ಗೆ ಫೋಕಸ್ ಮಾಡಬೇಕು ಅಂತ ಹೇಳಿ, ಬಟ್ ಇವಾಗ ಆ್ಯಕ್ಚುಲ್ ಆಗಿ ಬೇಕಾಗಿರುವಂಥ ಸ್ಟೆಪ್ಸನ್ನು ತೊಗೊಳೋದಕ್ಕೆ ಶುರು ಮಾಡ್ತಿರ್ಬೋದು, ಅಥವಾ ಮಾಡಬೇಕು ಅನ್ನೋಂಥ ಇಂಟ್ರೆಸ್ಟ್ ಜಾಸ್ತಿ ಆಗಿರ್ಬೋದು. ಮೇ ಬಿ ಬೆಳಗ್ಗೆ ಬೇಗ ಎದ್ದೇಳುವಂಥದ್ದು ಇರ್ಬೋದು, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಬಿಟ್ಟು ಮೇ ಬಿ ಯು ವಾಂಟ್ ಟು ಡ್ರಿಂಕ್ healthy herbal tea, ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಗ್ರೂಪ್ ನಂಬರ್ 1 ನಿಮ್ಮ ಫಿಸಿಕಲ್ ವರ್ಲ್ಡಲ್ಲಿ ದೆರ್ ಇಸ್ ಅ ಲಾಟ್ ಆಫ್ ಪ್ರೊಟೆಕ್ಷನ್ ನಿಮಗೆ ನಿಮ್ಮ ಫಿಸಿಕಲ್ ಐಡಿಯಾಸನ್ನ ರಿಯಾಲಿಟಿಗೆ ತರೋದಕ್ಕೆ, ನಿಮ್ಮ ಹೆಲ್ತ್ ಗೋಲನ್ನು ಅಚೀವ್ ಮಾಡೋದಕ್ಕೆ, ನಿಮ್ಮ ಕರಿಯರ್ ಗೋಲನ್ನು ಅಚೀವ್ ಮಾಡೋದಕ್ಕೆ, ನಿಮ್ಮ ಮನಿ ಗೋಲನ್ನು ಅಚೀವ್ ಮಾಡೋದಕ್ಕೆ. ನಾವು ಮನಿ ಗೋಲು, ಫಿಸಿಕಲ್ ಗೋಲ್ ಇದೆಲ್ಲ ಬಂದು ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಅಲ್ಲ, ನಮ್ಮ ಬಾಡಿನಲ್ಲಾಗೋ ಬದಲಾವಣೆಗಳು ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್, ವಿ ಕ್ಯಾನ್ ಸಿ. ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಮ್ಮ ಬಾಡಿನಲ್ಲಿ ವ್ಯತ್ಯಾಸ ಕಾಣೋದು, ಅಥವಾ ನಮ್ಮ ಸ್ಕಿನ್ನಲ್ಲಿ ಆ ಗ್ಲೋ ಕಾಣೋದು. ನಾವು ಕರಿಯರಲ್ಲಿ ಇಂಪ್ರೂವ್ಮೆಂಟ್ ಆದಾಗ ಆಬ್ವಿಯಸ್ಲಿ ನಮ್ಮ ಸ್ಯಾಲ್ರಿ ಜಾಸ್ತಿ ಆಗೋದಿರ್ಬೋದು. ದೆರ್ ಇಸ್ ಅ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನು ಹೇಳ್ತೀವಿ, ತಿಂಗಳಿಗೆ ಲೈಕ್ ವಿ ಆರ್ ಅರ್ನಿಂಗ್ ಮೋರ್, ನಾವು ಇಷ್ಟು ದಿನ ಎಷ್ಟು ಅರ್ನ್ ಮಾಡ್ತಾ ಇದ್ವಿ ಅದಕ್ಕಿಂತ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅಂದಾಗ, ಸೊ ದಟ್ ಈಸ್ ವೇರ್ ಅ ಲಾಟ್ ಆಫ್ ಪ್ರೊಟೆಕ್ಷನ್ ನಿಮಗೆ ಈ ಸಂದರ್ಭದಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತರ್ತಾ ಇರೋದು, ನಿಮ್ಮ ಫಿಸಿಕಲ್ ಗೋಲ್ಸನ್ನ ಅಚೀವ್ ಮಾಡೋದಕ್ಕೆ. ಕೆಲವ್ರಿಗೆ ಎಸ್ಪೆಷಲಿ ಹೊಸ ಬಿಸ್ನೆಸ್ ಐಡಿಯಾಸ್ ಇದ್ದರೆ, ಈ ಐಡಿಯಾನ ತೊಗೊಂಡು ಏನು ಮಾಡೋದು ಅನ್ನೋದ್ರ ಬಗ್ಗೆ ನೀವು ಆಲೋಚಿಸ್ತಿದ್ರೆ ದೆರ್ ಇಸ್ ಲಾಟ್ ಆಫ್ ಪ್ರೊಟೆಕ್ಷನ್, ಗೈಡೆನ್ಸ್ ಆ್ಯಂಡ್ ಸಪೋರ್ಟ್ ಆ ಐಡಿಯಾನ ರಿಯಾಲಿಟಿಗೆ ತರೋದಕ್ಕೆ. ಸೊ ಜಸ್ಟ್ ಬಿ ಓಪನ್ ಅವರ ಗೈಡೆನ್ಸ್ಗೆ, ಬಿಕಾಸ್ ದೇ ಆರ್ ಹೆಲ್ಪಿಂಗ್ ಯು ನಿಮ್ಮ ಡ್ರೀಮನ್ನ ರಿಯಾಲಿಟಿಗೆ ತರೋದಕ್ಕೆ. ಪ್ರಾಬಬ್ಲಿ ನೀವು ಆಲ್ರೆಡಿ ಇದ್ರ ಬಗ್ಗೆ ಕನ್ಸ್ಕೊಂಡಾಗಿರ್ಬೋದು, ಇದ್ರ ಬಗ್ಗೆ ಒಂದು ಹಂತಕ್ಕೆ ಒಂದು ಐಡಿಯಾ ಇರ್ಬೋದು, ಈ ಥರ ನನ್ನ ಜೀವನನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಸೊ ದೇರ್ ಇಸ್ ಅ ಲಾಟ್ ಆಫ್ ಸಪೋರ್ಟ್ ಆ್ಯಂಡ್ ಪ್ರೊಡಕ್ಷನ್ ಅಂತ ಹೇಳೋದಕ್ಕೆ ಹೋದೆ ನಾನು. ಸೊ ಪ್ರಾಬಬ್ಲಿ ಟು ಪ್ರೊಡ್ಯೂಸ್ ದ ಪ್ರಾಡಕ್ಟ್, ನಿಮ್ಮ ಮೈಂಡಲ್ಲಿರುವಂಥ ಪ್ರಾಡಕ್ಟನ್ನು ಹೇಗೆ ಪ್ರೊಡ್ಯೂಸ್ ಮಾಡೋದು ರಿಯಾಲಿಟಿಗೆ ಶೇಪ್ ಮಾಡೋದಕ್ಕೆ, ಸೊ ದಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಫಿಸಿಕಲಿ, ಟ್ಯಾಂಜಿಬ್ಲಿ, ಬರೀ ಕನಸಲ್ಲಷ್ಟೇ ಅಲ್ಲ, ಬರೀ ಆಲೋಚನೆಯಲ್ಲಷ್ಟೇ ಅಲ್ಲ, ಬರೀ ಬುಕ್ಕಲ್ಲಿ ಬರ್ಕೊಳ್ಳೋದಷ್ಟೇ ಅಲ್ಲ, ಹೌ ಕ್ಯಾನ್ ಐ ಬ್ರಿಂಗ್ ದ್ಯಾಟ್ ರಿಯಾಲಿಟಿಗೆ. ಸೊ ದಟ್ ಈಸ್ ವೇರ್ ಅ ಲಾಟ್ ಆಫ್ ಪ್ರೊಟೆಕ್ಷನ್ ನಿಮಗೆ ಬರ್ತಾ ಇರೋದು ಗ್ರೂಪ್ ನಂಬರ್ 1. ಓಕೆ, ದಟ್ ಈಸ್ ಒನ್ ಪಾರ್ಟ್. ಇನ್ನು ಕೆಲವ್ರಿಗೆ ಫಿಸಿಕಲಿ ಏನಾದರೂ ನಿಮಗೆ
ಐ ಆಮ್ ಸಾರಿ ಇದನ್ನು ಹೇಗೆ ಹೇಳ್ಬೇಕಂತ ಗೊತ್ತಿಲ್ಲ. ಫಿಸಿಕಲಿ ನಿಮ್ಗೆ ಏನಾದರೂ ಥ್ರೆಟ್ ಅಂತ ಅನಿಸಿದ್ರೆ ನಿಮ್ಮ ಎನ್ವಿರಾನ್ಮೆಂಟಲ್ಲಿ ಫಿಸಿಕಲಿ ಏನಾದರೂ ಹಾರ್ಮ್ ಆಗತ್ತೆ ನನಗೆ ಅನ್ನೋವಂಥ ಭಯ ಏನಾದರೂ ಇದ್ದರೆ, ದೇರ್ ಇಸ್ ಅ ಲಾಟ್ ಆಫ್ ಪ್ರೊಟೆಕ್ಷನ್ ನಿಮ್ಮ ಸುತ್ತ. ಆ ಫಿಸಿಕಲಿ ನಿಮಗೆ ತೊಂದರೆ ಆಗದೆ ಇರೋ ಥರ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದು. ದೇರ್ ಇಸ್ ಅ ವೆರಿ ಸ್ಟ್ರಾಂಗ್ ಬಬಲ್ ನಿಮ್ಮ ಸುತ್ತ, ಸೊ ದಟ್ ಯು ಆರ್ ಫಿಸಿಕಲಿ ಪ್ರೊಟೆಕ್ಟೆಡ್ ಅಂತ ಹೇಳಿ ಆರ್ಕೇಂಜಲ್ ಮೈಕಲ್ ಎನರ್ಜಿ ಬರ್ತಾ ಇರೋದು. ಇನ್ ಕೇಸ್ ನೀವು ರಾತ್ರಿ ಒಬ್ಬರೊಬ್ಬರೇ ಟ್ರಾವೆಲ್ ಮಾಡ್ತಿದ್ರೆ ಅಥವಾ ಒಬ್ಬರೇ ದೇರ್ ಆರ್ ಇನ್ಸಿಡೆಂಟ್ಸ್, ನೀವು ಒಬ್ಬರೇ ಇರಬೇಕಾಗಿ ಬಂದಿರ್ಬೋದು ಅಥವಾ ಒಬ್ಬರೇ ಟ್ರಾವೆಲ್ ಮಾಡೋದು, ಒಬ್ಬರೇ ನಡ್ಕೊಂಡು ಹೋಗೋದು, ಈ ಥರ ಸಿಚುವೇಶನ್ಲೆಲ್ಲ ಕಾಲ್ ಇನ್ ಪ್ರೊಟೆಕ್ಷನ್ ಆರ್ಕೇಂಜಲ್ ಮೈಕಲ್ ಇರ್ಬೋದು, ಅಥವಾ ಕಾಳಿಮಾ ಇರ್ಬೋದು, ದುರ್ಗಾಮಾ ಇರ್ಬೋದು. ಕಾಲ್ ಫಾರ್ ಪ್ರೊಟೆಕ್ಷನ್, ಯಾಕೆಂದರೆ ದೇರ್ ಇಸ್ ಅ ವೆರಿ ಸ್ಟ್ರಾಂಗ್ ಫಿಸಿಕಲ್ ಪ್ರೊಟೆಕ್ಷನ್ ಬಗ್ಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಆರ್ ಆನ್ ಹೈ ಅಲರ್ಟ್. ನಿಮ್ಮನ್ನು ಫಿಸಿಕಲಿ ಹೇಗೆ ಪ್ರೊಟೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಗ್ರೂಪ್ ನಂಬರ್ 1 ರೈಟ್. ಸೊ ದಟ್ ಈಸ್ ವೇರ್ ದ ಮೇಜರ್ ಪ್ರೊಟೆಕ್ಷನ್ ನನಗೆ ಅನ್ನಿಸ್ತಾ ಇರೋದು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ಇನ್ನು ಕೆಲವ್ರಿಗೆ ಹೊರಗಡೆ ಜನರಿಂದನೂ ಕೆಲವೊಂದು ರೀತಿಯಲ್ಲಿ ಪ್ರೊಟೆಕ್ಷನ್ ಈ ಸಂದರ್ಭದಲ್ಲಿ ಜಾಸ್ತಿ ಆಗಿರ್ಬೋದು. ಮೇ ಬಿ ನೀವು ಆ್ಯಕ್ಚುಲಾಗಿ ಪ್ರೇ ಮಾಡಿರ್ಬೋದು, ಈ ಜನರಿಂದ ನನ್ನನ್ನು ದೂರ ಇಡಿ ಅಂತ ಹೇಳಿ, ಅಥವಾ ಈ ಜನರು ನನ್ನ ಜೀವನದಿಂದ ಹೇಗಾದರೂ ಮಾಡಿ ಆಚೆ ಹೋಗಲಿ, ನನ್ನ ಕೈಲಿ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಪ್ರಾಬಬ್ಲಿ ಆ ಏರಿಯಾನಲ್ಲೂ ಕೂಡ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಡಿಷ್ನಲ್ ಪ್ರೊಟೆಕ್ಷನ್ ಆ್ಯಂಡ್ ಅಡಿಷ್ನಲ್ ಸಪೋರ್ಟನ್ನು ಆ್ಯಡ್ ಮಾಡ್ತಾ ಇರ್ಬೋದು ಇವಾಗ, ಸೊ ದಟ್ ಯು ಫೀಲ್ ಸೇಫ್. ಓಕೆ, ನಿಮ್ಮನ್ನು ಹೇಗೆ ಫಿಸಿಕಲಿ ಸೇಫ್ ಅನಿಸೋದು ಅನ್ನೋ ಥರ ಹೇಗೆ ನಿಮ್ಮನ್ನು ಇಡೋದು. ಸೊ ದಟ್ ಈಸ್ ವೇರ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಡಿಷ್ನಲ್ ರಿಸೋರ್ಸಸ್ಸನ್ನು ಹಾಕಿ ನಿಮ್ಮನ್ನು ಆ ಸೇಫ್ ಫೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರೋ ಥರ ಇದೆ ಈ ಸಂದರ್ಭದಲ್ಲಿ. ಡೋಂಟ್ ಬಿ ಸರ್ಪ್ರೈಸ್ಡ್. ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ನಿಮ್ಮ ಆಫೀಸಲ್ಲಿ ಆ ಪರ್ಟಿಕ್ಯುಲರ್ ವ್ಯಕ್ತಿ ಬಂದು ಈಸ್ ಆಬ್ಸಲ್ಯೂಟ್ಲಿ ಇರಿಟೇಟಿಂಗ್, ಅಥವಾ ನಿಮಗೆ ಸಿಗಬೇಕಾಗಿರೋ ರೋಲನ್ನು ಸಮ್ಹೌ ಅವ್ರು ಅದನ್ನು ಕನ್ನಿಂಗ್ ಆಗೋ ಅಥವಾ ವಾಟ್ ಎವರ್ ರೀಸನ್ಸ್ನ ಯೂಸ್ ಮಾಡಿ ಅವ್ರು ಅದನ್ನು ತಗೊಳ್ಳುವಂಥ ಪ್ರಯತ್ನ ಪಡ್ತಿದ್ರೆ, ನಿಮಗೆ ಬರಬೇಕಾಗಿರೋವಂಥದ್ದನ್ನು ದೇರ್ ಇಸ್ ಅ ಕೈಂಡ್ ಆಫ್ ಪ್ರೊಟೆಕ್ಷನ್ ಆ ಏರಿಯಾನಲ್ಲೂ. ಹೌ ಕ್ಯಾನ್ ಯು ಗೆಟ್ ವಾಟ್ ಯು ವಾಂಟ್? ಹೇಗೆ ಈ ಎನಿಮೀಸಿಂದ ಅಥವಾ ಈ ಇರಿಟೇಟಿಂಗ್ ಜನರಿಂದ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದು ಅಂತ ಹೇಳಿ, ರೈಟ್. ಸೊ ದೇರ್ ಇಸ್ ನೋ ಸರ್ಪ್ರೈಸ್. ಪ್ರಾಬಬ್ಲಿ ರಿವ್ಯೂ ಟೈಮಲ್ಲಿ, ಆಫೀಸಲ್ಲಿ ರಿವ್ಯೂ ನಡೆಯುತ್ತೆ ಇನ್ನೇನು ಅನ್ನುವಂಥ ಟೈಮಲ್ಲಿ ಪ್ರಾಬಬ್ಲಿ ಅವರಿಗೆ ಮೈ ಹುಷಾರು ಕೆಡ್ಬೋದು, ಆ್ಯಂಡ್ ದೆನ್ ಅವರು ರಿವ್ಯೂಗೆ ಬರೋದಕ್ಕೆ ಆಗೋದಿಲ್ಲ, ಅಥವಾ ಅವ್ರ ರಿವ್ಯೂ ಹಾರಿಬಲ್ ಆಗಿ ಹೋಗ್ಬೋದು, ಆ್ಯಂಡ್ ದೆನ್ ಯು ಮೇ ಗೆಟ್ ದ ಪ್ರಮೋಷನ್. ನೀವು ಅಂದ್ಕೊಂಡೇ ಇರಲಿಲ್ಲ ಆ ರೀತಿ ಆಗತ್ತೆ ಅಂತ ಹೇಳಿ. ಸಡನ್ನಾಗಿ ಸಮಥಿಂಗ್ ಹ್ಯಾಪನ್ಸ್, ಅಥವಾ ಅವ್ರ ಜಾಬ್ ಬಿಡಬೇಕಾಗಿ ಬರ್ಬೋದು, ಅಥವಾ ನಿಮ್ಮ ನೇಬರ್ ಪ್ರಾಬ್ಲಮ್ ಇದ್ದರೆ, ಅಥವಾ ನಿಮ್ಮ ನೇಬರ್ ಬಂದು ವೆರಿ ಇರಿಟೇಟಿಂಗ್ ನೇಬರ್, ಯಾವಾಗಲೂ ನಿಮ್ಮ ಬಗ್ಗೆ ಜಲಸಿ ಅಥವಾ ಎನ್ವಿಯಸ್ ಎನರ್ಜಿನಲ್ಲಿ ನೋಡ್ತಾ ಇದ್ರು. ಸೊ ಸಡನ್ನಾಗಿ ಅವ್ರ ಮನೆ ಶಿಫ್ಟ್ ಮಾಡಬೇಕಾಗಿ ಬರ್ಬೋದು, ಬಿಕಾಸ್ ಆಫ್ ಫಾರ್ ವಾಟ್ ಎವರ್ ರೀಸನ್, ರೈಟ್. ಸೊ ದಟ್ ಈಸ್ ಹೌ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈಗ ಸದ್ಯಕ್ಕೆ ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇರೋದು ಅಥವಾ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದು ಈ ಸಂದರ್ಭದಲ್ಲಿ. ಫಿಸಿಕಲಿ ಹೇಗೆ ನಿಮ್ಮನ್ನು ಸೇಫಾಗಿ ಇಡೋದು ಅನ್ನುವಂಥ ದೃಷ್ಟಿನಲ್ಲಿ, ರೈಟ್. ಸೊ ಡೆಫಿನೆಟ್ಲಿ ಕಾಲ್ ಇನ್ ಆರ್ಕೇಂಜಲ್ ಮೈಕಲ್. ನೀವು ಸ್ವಲ್ಪ ಸ್ಟ್ರೆಸ್ಫುಲ್ ಸಿಚುವೇಶನ್ಸಲ್ಲಿದ್ದರೆ, ಅಥವಾ ಹೊರಗಡೆಯಿಂದ ಥ್ರೆಟ್ ಅಂತ ಏನಾದರೂ ಅನ್ನಿಸ್ತಾ ಇದ್ದರೆ, ಹೊರಗಡೆಯಿಂದ ನಿಮ್ಮ ಫಿಸಿಕಲಿ ಫಿಯರ್ ಏನಾದರೂ ಇದ್ದರೆ, ಫಿಸಿಕಲಿ ಹರ್ಟ್ ಆಗುವಂಥ ಫಿಯರ್ ಏನಾದರೂ ಇದ್ದರೆ, ಕಾಲ್ ಇನ್ ಆರ್ಕೇಂಜಲ್ ಮೈಕಲ್, ಕಾಳಿಮಾ ಅವ್ರ ದುರ್ಗಾಮಾ ಅವರ ಪ್ರೊಟೆಕ್ಷನನ್ನು ಅಥವಾ ಅವರ ಕವಚನ, ದುರ್ಗಾ ಕವಚ, ಕಾಳಿ ಕವಚ ಇರ್ಬೋದು. ಸೊ ನಿಮ್ಮ ಸುತ್ತ ಅವರ ಕವಚ ಯಾವಾಗಲೂ ಇದೆ ಅನ್ನೋವಂಥ ವಿಜುವಲೈಸೇಷನನ್ನು ಮಾಡ್ತಾ ಬೆಳಗ್ಗೆ ನಿಮ್ಮ ಬೆಡ್ಡಿಂದ ಎದ್ದೇಳೋದು, ಮಲ್ಕೊಳ್ಬೇಕಾದ್ರೆ ಅವ್ರಿಗೆ ನಿಮ್ಮ ಗ್ರ್ಯಾಟಿಟ್ಯೂಡ್ನ, ನಿಮ್ಮ ಪ್ರೀತಿನ ಕಳಿಸೋದು. ಸೊ ದ್ಯಾಟ್ ದೇ ಪ್ರೊಟೆಕ್ಟೆಡ್ ಯು ಹೋಲ್ ಡೇ ಈ ಅನ್ನೆಸೆಸರಿ ನಾನ್ಸೆನ್ಸ್ ಜನರಿಂದ ಅಥವಾ ಎನರ್ಜೀಸಿಂದ. ಸೊ ದಟ್ ಈಸ್ ವೇರ್ ಅ ಲಾಡ್ ಆಫ್ ಪ್ರೊಟೆಕ್ಷನ್ ನಿಮಗೆ ಈ ಸದ್ಯಕ್ಕೆ ಬರ್ತಾ ಇರೋದು. ಅಗೇನ್ ವಿ ಹ್ಯಾವ್ ದ ಸನ್ ಕಾರ್ಡ್, ದ ಸನ್ ಆಫ್ ಲೈಫ್. ಆಬ್ಸಲ್ಯೂಟ್ಲಿ ಇಲ್ಲೂ ನೋಡಿದ್ರೆ ವಿ ಹ್ಯಾವ್ ದಿಸ್ ಪ್ರೊಟೆಕ್ಟಿವ್ ಎನರ್ಜಿ ನಿಮ್ಮ ಸುತ್ತ. ನಿಮ್ಮ ಹಾರ್ಟನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದು, ನಿಮ್ಮ ಫಿಸಿಕಲ್ ಬಾಡಿನ ಪ್ರೊಟೆಕ್ಟ್ ಮಾಡ್ತಾ ಇರೋದು. ಸನ್ ಬಂದು ಇಟ್ಸ್ ವೆರಿ ವೆರಿ ಫಿಸಿಕಲ್. ಮೂನ್ ಬಂದು ನಮ್ಮ ಇಂಟರ್ನಲ್, ನಮ್ಮ ಒಳಗಡೆ ನಡೆಯುವಂಥ ವಿಚಾರಗಳು. ಸನ್ ಬಂದು ಎಕ್ಸ್ಟರ್ನಲ್, ನಮ್ಮ ಹೊರಗಡೆ ನಡೆಯುವಂಥ ವಿಚಾರಗಳು. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಇಸ್ ಹ್ಯಾಪನಿಂಗ್ ಗ್ರೂಪ್ ನಂಬರ್ 1. ನಮ್ಮ ಎಕ್ಸ್ಟರ್ನಲ್ ಲೈಫಲ್ಲಿ ನಮಗೆ ಬೇಕಾಗಿರುವಂಥ ಸಪೋರ್ಟು ಮತ್ತು ಪ್ರೊಟೆಕ್ಷನ್ನು
ಈಗ ಸದ್ಯಕ್ಕೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ತರ್ತಾ ಇರೋವಂಥದ್ದು ಸನ್ ಬಂದು ಇಟ್ ಈಸ್ ಆಲ್ ರಿಲೇಟೆಡ್ ಟು ನಮ್ಮ ಹೆಲ್ತ್, ನಮ್ಮ ಹೀಲಿಂಗ್, ನಮ್ಮ ಅಚೀವ್ಮೆಂಟ್ಸ್, ನಮ್ಮ ಗೋಲ್ಸ್, ನಮ್ಮ ಸಕ್ಸಸ್, ಇಲ್ಯುಮಿನೇಷನ್, ಬೇಸಿಕ್ಲಿ ನಮ್ಮ ಜೀವನನ ಕತ್ಲಿಂದ ಬೆಳಕಿಗೆ ತಗೊಂಡು ಹೋಗುವಂಥದ್ದು. ಸೊ ದಟ್ ಈಸ್ ವೇರ್ ದೆರ್ ಇಸ್ ಲಾಟ್ ಆಫ್ ಪ್ರೊಟೆಕ್ಷನ್ ಆ್ಯಂಡ್ ಸಪೋರ್ಟ್. ನಿಮ್ಮ ಫಿಸಿಕಲ್ ವರ್ಲ್ಡಲ್ಲಿ ನಡೆಯುವಂಥ ವಿಚಾರಗಳ ಬಗ್ಗೆ ಅಡಿಷ್ನಲ್ ಸಪೋರ್ಟು, ಅಡಿಷ್ನಲ್ ಗೈಡೆನ್ಸು ನಿಮಗೆ ಈಗ ಸದ್ಯಕ್ಕೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತರ್ತಾ ಇರುವಂಥದ್ದು. ಸೊ ವೆರಿ ಪ್ರೊಟೆಕ್ಟಿವ್ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ಸ್ಪಿರಿಟ್ ಗೈಡ್ಸು ನಿಮಗೆ ಇರುವಂಥವ್ರು. ಅಗೇನ್ ಆರ್ಕೇಂಜಲ್ ಮೈಕಲ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ಆ್ಯಂಡ್ ಸಮ್ ಸ್ಟ್ರಾಂಗ್ ಆನ್ಸಿಸ್ಟರ್ಸು, ಮ್ಯಾಸ್ಕ್ಯುಲನ್ ಆನ್ಸಿಸ್ಟರ್ಸ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದು. ಟು ಕೇರ್, ಟು ಪ್ರೊಟೆಕ್ಟ್ ನಿಮ್ಮನ್ನು. ಆ್ಯಂಡ್ ವಿ ಹ್ಯಾವ್ ದ ಗ್ರೀನ್ ಮ್ಯಾನ್. ನಿಮ್ಗೆ ಬಂದಿರೋ 2 ಕಾರ್ಡು ಅ ವೆರಿ ಸ್ಟ್ರಾಂಗ್ ಪ್ರೊಟೆಕ್ಟಿವ್ ಗೈಡ್ಸ್ ನಿಮಗೆ. ಈ ಗ್ರೀನ್ ಮ್ಯಾನ್ ಬಂದು ಎಂಪ್ರರ್ ಎನರ್ಜಿ. ಆ್ಯಕ್ಚುಯಲ್ ಟ್ಯಾರೋನಲ್ಲಿ this is the emperor card. So green man bandu, he is the masculine of the family, he is the head of the family. So definitely there is a very strong ancestors, very powerful ancestor, a male ancestor ನಿಮ್ಮನ್ನ ಈ ಸದ್ಯದಲ್ಲಿ kind of protecting you so strongly. And also emperor card ಬಂದಾಗ emperor is all about ಸ್ಟ್ರಕ್ಚರ್, ನಮ್ಮ ಲೈಫಲ್ಲಿ ಬೇಕಾಗಿರುವಂಥ ಸ್ಟ್ರಕ್ಚರು. ಆ್ಯಂಡ್ ಹಿ ಈಸ್ ಹೈಲಿ ಸಕ್ಸಸ್ಫುಲ್. ಅವರ ಸ್ಟ್ರೆಂತ್ನ ಯೂಸ್ ಮಾಡಿ, ಅವರ ಸ್ಕಿಲ್ಸ್ನ ಯೂಸ್ ಮಾಡಿ, ಅಥವಾ ಅವರ ಪೊಸಿಷನನ್ನು ಯೂಸ್ ಮಾಡಿ ಅ ವೆರಿ ಹೈ ಲೆವೆಲ್, ಹೈ ಪೊಸಿಷನಲ್ಲಿರುವಂಥವ್ರು. ಸೊ ಡೆಫಿನೆಟ್ಲಿ ಅವರ ಆಸೆ ಆಕಾಂಕ್ಷೆನೂ ಬಂದು ನೀವು ಆ ಹೈ ಲೆವೆಲಿಗೆ ಹೋಗಬೇಕು, ಆ ಹೈ ಪೊಸಿಷನ್ಗೆ ಹೋಗಬೇಕು, ಅಥವಾ ಹೈ ಕ್ವಾಲಿಟಿ ಲೈಫನ್ನ ಲೀಡ್ ಮಾಡಬೇಕು. ಸೊ ಅದಕ್ಕೆ ಅಲೈನ್ ಆಗಿರೋ ಥರ ನಿಮ್ಮ ಆಲೋಚನೆಗಳಿರ್ಬೋದು ಇತ್ತೀಚೆಗೆ, ಅಥವಾ ಪಾಸ್ಟ್ 6 months 1 year ಹೇಗೆ ನನ್ನ ಲೈಫನ್ನ ಅಪ್ಗ್ರೇಡ್ ಮಾಡುವಂಥದ್ದು, ಹೇಗೆ ನನ್ನ ಲೈಫನ್ನ ಎಲಿವೇಟ್ ಮಾಡುವಂಥದ್ದು, ಹೇಗೆ ನನ್ನ ಕ್ವಾಲಿಟಿ ಆಫ್ ಲೈಫನ್ನ ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು. ಸೊ ದಟ್ ಈಸ್ ವೇರ್ ಅ ಲಾಟ್ ಆಫ್ ಪ್ರೊಟೆಕ್ಷನ್ ಆ್ಯಂಡ್ ಸಪೋರ್ಟ್, ಎಕ್ಸ್ಟ್ರಾ ಅಡಿಷ್ನಲ್ ಸಪೋರ್ಟ್ ಬರ್ತಾ ಇರೋದು ನಿಮ್ಮ ಲೈಫಲ್ಲಿ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಯುವರ್ ಲೈಫ್. ನಿಮ್ಮ ಲೈಫನ್ನ ಕ್ವಾಲಿಟಿ, ನಿಮ್ಮ ಎಕ್ಸ್ಪೀರಿಯನ್ಸಸ್ ಏನು ಮಾಡ್ತೀವಿ ನಮ್ಮ ಜೀವನದಲ್ಲಿ ಅದರ ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೆ. ಸೊ ದೇರ್ ಇಸ್ ಲಾಟ್ ಆಫ್ ಸಪೋರ್ಟ್ ನಿಮಗೆ ಆ ಏರಿಯಾನಲ್ಲಿ ಬರ್ತಾ ಇರೋದು. ಗ್ರೂಪ್ ನಂಬರ್ 1 ಸನ್ ಕಾರ್ಡ್, ಎಂಪ್ರರ್ ಕಾರ್ಡ್ ಈಸ್ ಅ ಫಂಟಾಸ್ಟಿಕ್ ಕಾಂಬಿನೇಷನ್, ಅ ಹೈಲಿ ಸ್ಟ್ರಾಂಗ್ ಕಾಂಬಿನೇಷನ್ ನಮ್ಮ ಫಿಸಿಕಲ್ ಇಂಪ್ರೂವ್ಮೆಂಟ್ಗೆ, ನಮ್ಮ ಲೈಫ್ ಇಂಪ್ರೂವ್ಮೆಂಟ್ಗೆ, ನಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ಗೆ, ಎಸ್ಪೆಷಲಿ ಬಿಸ್ನೆಸ್ ಅಥವಾ ಮನಿ ರಿಲೇಟೆಡ್ ಇಂಪ್ರೂವ್ಮೆಂಟ್ಸ್ಗೆ. ದಿಸ್ ಈಸ್ ಅ ಫಂಟಾಸ್ಟಿಕ್ ಎನರ್ಜಿ ನಾವು ಲೈಕ್ ಟು ಇನ್ವೈಟ್ ನಮ್ಮ ಲೈಫಲ್ಲಿ. ಬಿಕಾಸ್ ದ ಗ್ರೀನ್ ಮ್ಯಾನ್ ಅಥವಾ ಎಂಪ್ರರ್ ಎನರ್ಜಿ ಬಂದು ಈಗ ನಾವು ಇಂಟೆನ್ಷನ್ ಸೆಟ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ನಾವು ಲೆಟ್ಸ್ ಸೇ 10 kgs ರೆಡ್ಯೂಸ್ ಆಗಬೇಕು, ಬಟ್ ಅದಕ್ಕೆ ಮಾಡ್ತಿಲ್ಲ, ಬೆಡ್ಡಲ್ಲಿ ಮಲ್ಕೊಂಡು ನಾನು 10 kgs ರೆಡ್ಯೂಸ್ ಮಾಡಬೇಕು ಅಂದಾಗ ಗ್ರೀನ್ ಮ್ಯಾನ್ ಎನರ್ಜಿ ಅಥವಾ ಈ ಎಂಪ್ರರ್ ಎನರ್ಜಿ ಬಂದು ಹಿ ವಿಲ್ ಕಿಕ್ ಅವರ್ ಬಟ್. ಬೆಳಗ್ಗೆ ಎದ್ದೇಳಬೇಕು ಅಂದರೆ ಎದ್ದೇಳಬೇಕು, ಲೈಕ್ ಅ ಸ್ಟ್ರಿಕ್ಟ್ ಟಾಸ್ಕ್ ಮಾಸ್ಟರ್ ಥರ. ಇದಾಗಬೇಕಂದ್ರೆ ಇದಾಗಬೇಕು, ಯಾಕೆ ಇದನ್ನು ಮಾಡ್ತಾ ಇಲ್ಲ, ಇದನ್ನು ಯಾಕೆ ಕಂಪ್ಲೀಟ್ ಮಾಡ್ತಾ ಇಲ್ಲ. ಸೊ ದೆರ್ ವಿಲ್ ಬಿ ರೆಸ್ಟ್ಲೆಸ್ನೆಸ್ ನಾವು ಅದನ್ನು ಮಾಡೋ ತನಕ. ಸೊ ದಟ್ ಈಸ್ ಹೌ ನಿಮಗೆ ಗೈಡ್ ಮಾಡ್ತಾ ಇರೋದು, ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ನಿಮ್ಮ ಎಂಟೈರ್ ಸ್ಪಿರಿಚುವಲ್ ಫ್ಯಾಮಿಲಿ. ಲೈಕ್ ದೇ ಆರ್ ವೇಟಿಂಗ್ ನಿಮ್ಮ ಅಚೀವ್ಮೆಂಟ್ಗೆ ಅನ್ನೋ ಥರ ಇದೆ. ಲೈಕ್ ಎಲ್ಲರೂ ವೇಟ್ ಮಾಡ್ತಾ ಇರೋದು, ನೆಕ್ಸ್ಟ್ ಏನು ಮಾಡ್ತೀರಾ, ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡಬೇಕು, ಯಾವ ರೀತಿ ನಿಮ್ಮನ್ನು ಮುಂದೆ ಪುಷ್ ಮಾಡಬೇಕು, ಯಾವ ರೀತಿ ನೀವು ಸ್ವಲ್ಪ ಲೇಸಿ ಆದಾಗ ನಿಮ್ಮಲ್ಲಿ ಆ ಮೋಟಿವೇಶನನ್ನು, ಆ ಫೈರ್ನ ಇಗ್ನೈಟ್ ಮಾಡಬೇಕು. ಕ್ಯಾನ್ ಯು ಸಿ ನಿಮ್ಮ ಆನ್ಸಿಸ್ಟರ್ ಗ್ಯಾಂಗ್ ಸುತ್ತ ನಿಂತ್ಕೊಂಡು ಲೈಕ್ ನಿಮ್ಮನ್ನು ನೋಡ್ತಾ ಇರೋದು, ವಾಚ್ ಮಾಡ್ತಾ ಇರೋದು. ದೇ ಆರ್ ಸರ್ಕಲಿಂಗ್ ಯು, ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ. ಏನು ಮಾಡ್ತೀರಾ ಅಂತ ಹೇಳಿ, ವಿ ಹ್ಯಾವ್ 8 of bows. ದಿಸ್ ಇಸ್ 8 of wands ಟ್ರೆಡಿಷನಲ್ ಟ್ಯಾರೋನಲ್ಲಿ. ಸೊ ಈ ಕಾರ್ಡ್ ಬಂದಾಗ ಅಥವಾ ಈ ಎನರ್ಜಿ ಬಂದು ಇಟ್ ಈಸ್ ವೆರಿ 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 ಹೈ ಮೂವಿಂಗ್ ಎನರ್ಜಿ, ವಿಚ್ ಮೀನ್ಸ್ ನಿಮ್ಮ ಲೈಫಲ್ಲಿ ನೀವು ಯಾವ ಪಾಯಿಂಟಿಗೆ ರೀಚ್ ಆಗಿದ್ದೀರಾ ಅಂತ ಅಂದರೆ ಯು ಕ್ಯಾನ್ ನಾಟ್ ಬಿ ಲೇಝಿ. ಆ ಲೇಝಿ ಎನರ್ಜಿ ಬಂದು ಫುಲ್ ವಾಶ್ ಔಟ್ ಆಗ್ತಾ ಇರೋದು ನಮ್ಮ ಲೈಫಿಂದ. ಆ್ಯಕ್ಷನ್ ಮೋಡ್ಗೆ ಮೂವ್ ಆಗ್ತಾ ಇರೋದು, ಲೈಕ್ ಸ್ಟೆಪ್ಸ್ ತೊಗೊಳ್ಳೋದು, ಆ್ಯಕ್ಷನ್ ತೊಗೊಳ್ಳೋದು, ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋದು, ಆ ರೂಟೀನನ್ನು ಬಿಲ್ಡ್ ಮಾಡೋದು, ಆ ಬಿಸ್ನೆಸ್ಸನ್ನು ಬಿಲ್ಡ್ ಮಾಡೋದು, ಕಾಲ್ ಮಾಡೋದು, ಕನೆಕ್ಟ್ ಮಾಡೋದು, ಸೋಷಿಯಲೈಸ್ ಮಾಡೋದು, ಪ್ಲ್ಯಾನ್ ಮಾಡೋದು, ಆ್ಯಂಡ್ ದೆನ್ ಲೈಕ್ ಸ್ವೆಟ್ ಆಗೋದು. ದಿಸ್ ಈಸ್ ವೆರಿ 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 ಮೂವ್ಮೆಂಟ್
ಓರಿಯೆಂಟೆಡ್ ಎನರ್ಜಿ ಇದು. ಸೊ ಯಾ, ದೆರ್ ಇಸ್ ಅ ಲಾಟ್ ಆಫ್ ಸಪೋರ್ಟ್ ಆ್ಯಂಡ್ ಗೈಡೆನ್ಸ್ ಆ್ಯಂಡ್ ಪ್ರೊಟೆಕ್ಷನ್ ನಿಮ್ಮನ್ನು ಈ ನೆಕ್ಸ್ಟ್ ಲೆವೆಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ. ದಿಸ್ ಇಸ್ ದ ಕಾರ್ಡ್ ಆಫ್ ಫುಲ್ಫಿಲ್ಮೆಂಟ್. ನಿಮ್ಮ ಅಚೀವ್ಮೆಂಟ್, ನಿಮ್ಮ ಸಕ್ಸಸ್ ಏರಿಯಾನಲ್ಲಿ ದೆರ್ ಇಸ್ ಲಾಟ್ ಆಫ್ ಸಪೋರ್ಟ್, ಪ್ರೊಟೆಕ್ಷನ್, ಅಡಿಷ್ನಲ್ ಗೈಡೆನ್ಸ್ ಈ ಸಂದರ್ಭದಲ್ಲಿ ನಿಮ್ಮ ಲೈಫಲ್ಲಿ ಬರ್ತಾ ಇರೋದು. ಗ್ರೂಪ್ ನಂಬರ್ 1. ಓಕೆ, ಯಾ, ಎಕ್ಸ್ಪ್ಲಾಯ್ಟೇಷನ್, ಡೆಫಿನೆಟ್ಲಿ ಇದು ನಿಮ್ಮ ಓಲ್ಡ್ ಎನರ್ಜಿನ ತೋರಿಸ್ತಾ ಇರೋದು. ಲೈಕ್ ಮುಂಚೆ ನಾವು ವಿವರ್ ಕೈಂಡ್ ಆಫ್ ವೇಟಿಂಗ್, ಕೂತ್ಕೊಂಡು ಏನಾಗತ್ತೆ, ಯಾವಾಗ ಬದಲಾಗತ್ತೆ, ಅಥವಾ ಯಾರು ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಆ ವೇಟಿಂಗ್ ಪೀರಿಯಡಿಂದ ನಾನು ಕೂತಿದ್ರೆ ಏನೂ ಆಗೋದಿಲ್ಲ, ಐ ಹ್ಯಾವ್ ಟು ಮೂವ್, ನಾನು ಆ್ಯಕ್ಷನ್ಸ್ ತೊಗೊಂಡ್ರೆ ಮಾತ್ರನೇ ನನ್ನ ಲೈಫ್ ಬದಲಾಗೋದಕ್ಕೆ ಸಾಧ್ಯ. ಹೊರಗಡೆಯಿಂದ ಯಾರು ನನ್ನ ಲೈಫನ್ನು ಮಾಡೋದಕ್ಕಾಗೋದಿಲ್ಲ ಅನ್ನೋವಂಥ ಒಂದು ಡಿಸಿಷನನ್ನು ತೊಗೊಂಡು ನಾವು ಮುಂದೆ ಹೋಗ್ತಾ ಇರೋದು. ಸೊ ದಟ್ ಈಸ್ ವೈ ನೀವು ಈ ಹೈ ಎನರ್ಜೀಸ್ಗೆ ನೀವು ಇವಾಗ ಅಲೈನ್ ಆಗಿರೋದು. ಗ್ರೂಪ್ ನಂಬರ್ 1, ದ ಫೈನಲ್ ಕಾರ್ಡ್ ಇಸ್ ಕ್ವೀನ್ ಆಫ್ ಬೋಸ್, ಕ್ವೀನ್ ಆಫ್ ವಾಂಡ್ಸ್. ದಿಸ್ ಈಸ್ ಯೋರ್ ಟೈಮ್ ಟು ಶೈನ್. ಇತ್ತೀಚಿನ ರೀಡಿಂಗ್ಗಳಲ್ಲಿ ನಾವು ಎಷ್ಟೊಂದು ಸಲ ನೋಡಿದ್ದೀವಿ, ಇಟ್ ಈಸ್ ಯೋರ್ ಟೈಮ್ ಟು ಶೈನ್ ಅಂತ ಹೇಳಿ. ಯಾ, ದಟ್ ಈಸ್ ಎಕ್ಸಾಕ್ಟ್ಲಿ ಈಗ ಸದ್ಯಕ್ಕೆ ನಿಮ್ಮ ಗೈಡ್ಸ್ ಬಂದು ಪ್ರೊಟೆಕ್ಟ್ ಮಾಡ್ತಾ ಇರೋದು. ಅಗೇನ್ ಈ ಕಾರ್ಡ್ ಬಂದು ನಿಮ್ಮ ಶೈನ್, ನಿಮ್ಮ ಎನರ್ಜಿ, ನಿಮ್ಮ ವೈಟಾಲಿಟಿ ಇಂಪ್ರೂವ್ ಆಗ್ತಾ ಇರೋದು. ಡೆಫಿನೆಟ್ಲಿ ಕೆಲವರಿಗೆ ನಿಮ್ಮ ಹೆಲ್ತ್ ಇಂಪ್ರೂವ್ಮೆಂಟಲ್ಲಿ ದೆರ್ ಇಸ್ ಅಡಿಷ್ನಲ್ ಪ್ರೊಟೆಕ್ಷನ್ ಮತ್ತು ಸಪೋರ್ಟ್ ಸಿಗ್ತಾ ಇರೋದು. ಓವರ್ ಆಲ್ ದೆರ್ ಇಸ್ ಲಾಟ್ ಆಫ್ ಲವ್ ಆ್ಯಂಡ್ ಲೈಟ್ ನಿಮ್ಮ ಲೈಫಲ್ಲಿ ಇನ್ಕ್ರೀಸ್ ಆಗ್ತಾ ಇರೋದು. ಸೊ ನಿಮ್ಮ ಲೈಟನ್ನ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಈ ಹೊಸ ಗ್ಲೋನ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡ್ತಾ ಇರೋದು. ಇನ್ನು ಹೇಗೆ ಹೆಚ್ಚು ಗ್ಲೋ ಆಗೋದಕ್ಕೆ, ಹೆಚ್ಚು ಶೈನ್ ಮಾಡೋದಕ್ಕೆ ಹೇಗೆ ನಿಮಗೆ ಸಪೋರ್ಟ್ ಮಾಡೋದು, ಫಿಸಿಕಲ್ ವರ್ಲ್ಡಲ್ಲಿ ಆ ಏರಿಯಾನಲ್ಲಿ ಹೆಚ್ಚಿನ ಪ್ರೊಟೆಕ್ಷನ್ ಆ್ಯಂಡ್ ಸಪೋರ್ಟ್ ನಿಮಗೆ ಈಗ ಸದ್ಯಕ್ಕೆ ಸಿಗ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಕೆಳಗಡೆ ಕಮೆಂಟ್ ಮಾಡಿ, ಐ ರಿಸೀವ್ ಆಲ್ ದ ಸಪೋರ್ಟ್ ಅಂತ ಹೇಳಿ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಐ ಆಮ್ ಓಪನ್ ಫಾರ್ ಆಲ್ ದ ಪ್ರೊಟೆಕ್ಷನ್ ಆ್ಯಂಡ್ ಸಪೋರ್ಟ್ ಅಂತ ಹೇಳಿ. ಐ ಲವ್ ಮೈ ಸ್ಪಿರಿಚುವಲ್ ಫ್ಯಾಮಿಲಿ ಅಂತ ಹೇಳಿ. ವಾಟ್ ಎವರ್ ನಿಮ್ಗೆ ಏನು ಅನ್ನಿಸ್ತಾ ಇದೆ ಕೆಳಗಡೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ನಿಮ್ಮ ಇವತ್ತಿನ ರೀಡಿಂಗು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ, ರೆಸನೇಟ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ. ಗ್ರೂಪ್ ನಂಬರ್ 1, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಪ್ರೊಟೆಕ್ಟ್ ಮಾಡ್ತಾ ಇರೋದು. ಎಸ್, ಆಬ್ವಿಯಸ್ಲಿ ಈ ಕಾರ್ಡ್, ಈ ಶೀಲ್ಡ್ ಇಟ್ಕೊಂಡಿರೋದು. ಗ್ರೂಪ್ ನಂಬರ್ 1ಅಲ್ಲೂ ದೇರ್ ವಾಸ್ ಅ ಶೀಲ್ಡ್. ಸೊ ದ ಪ್ರೊಟೆಕ್ಷನ್ ಈಸ್ ಆಲ್ವೇಸ್ ದೇರ್. ಬಟ್ ಅಡಿಷ್ನಲಿ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇರೋದಂದರೆ, ಇಟ್ ಫೀಲ್ಸ್ ಲೈಕ್ ಅವರ ಹಾರ್ಟಿಂದ ದೇರ್ ಇಸ್ ದಿಸ್ ಥ್ರೆಡ್, ರೆಡ್ ಥ್ರೆಡ್ ನಿಮ್ಮ ಹಾರ್ಟಿಗೆ ಕನೆಕ್ಟ್ ಆಗಿರೋದು. ಸೊ ನಿಮಗೆ ಬೇಕಾಗಿರುವಂಥ ಧೈರ್ಯನ ಇಟ್ಸ್ ಲೈಕ್ ದೇ ಆರ್ ಇಂಜೆಕ್ಟಿಂಗ್. ಆ ಇಂಜೆಕ್ಷನಲ್ಲಿ ಆ ಸೀರಮನ್ನು ನಮ್ಮ ಬಾಡಿಗೆ ಇಂಜೆಕ್ಟ್ ಮಾಡ್ತಾರಲ್ಲ ಆ ರೀತಿ. ಸೊ ಅವರ ಒಂದು ಎನರ್ಜಿನ, ಅವರ ಒಂದು ಸ್ಟ್ರೆಂತ್ನ ನಮಗೆ ಕಳಿಸ್ತಾ ಇರೋ ಥರ ಇದೆ, ಇಂಜೆಕ್ಟ್ ಮಾಡ್ತಾ ಇರೋ ಥರ ಇದೆ. ಸೊ ದಟ್ ವಿ ಕ್ಯಾನ್ ಟೇಕ್ ಸಮ್ ಆರ್ ಮೇಕ್ ಸಮ್ ಡೆಸಿಷನ್. ಬೇಸಿಕ್ಲಿ ನಮ್ಮ ಭಯನ ಓವರ್ಕಮ್ ಮಾಡೋದಕ್ಕೆ ಈ ಸಮಯದಲ್ಲಿ ಸಪೋರ್ಟ್ ಮಾಡ್ತಾ ಇರ್ಬೋದು. ಮೇ ಬಿ ವಿ ನೋ ಇದನ್ನು ಮಾಡಬೇಕು ಅಂತ ಹೇಳಿ, ಅದನ್ನು ಮಾಡೋದಕ್ಕೆ ನಮಗೆ ಅಷ್ಟೊಂದು ಧೈರ್ಯ ಬಂದಿಲ್ಲದೆ ಇರ್ಬೋದು ಇನ್ನೂ, ಅಥವಾ ನಾವು ಇನ್ನೂ ಆ ತಳಮಳ ಎನರ್ಜಿನಲ್ಲೇ ಇರ್ಬೋದು. ಹೇಗೆ, ಯಾವ ರೀತಿ ಮಾಡೋದಾ ಬೇಡವಾ, ಇದು ಮಾಡಿದ್ರೆ ಏನಾಗುತ್ತೆ, ಇದು ಹೋದರೆ ಏನಾಗುತ್ತೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಲಾಂಗ್ ವಿತ್ ಪ್ರೊಟೆಕ್ಷನ್ ಅವರ ಹಾರ್ಟ್ ಎನರ್ಜಿ ನಿಮ್ಮ ಹಾರ್ಟ್ ಎನರ್ಜಿಗೆ ಕನೆಕ್ಟ್ ಮಾಡ್ತಾ they are sending lot of additional love and courage. ಆ ಧೈರ್ಯ ನಿಮ್ಮ ಹಾರ್ಟಿಗೆ ಕಳಿಸ್ತಾ ಇರೋ ಥರ ಇದೆ. ಸೊ ದಟ್ ಯು ಕ್ಯಾನ್ ಮೂವ್ ಫಾರ್ವರ್ಡ್ ಕಾನ್ಫಿಡೆಂಟ್ ಆಗಿ. ವಾಟ್ ಎವರ್ ದಿಸ್ ಡೈರೆಕ್ಷನ್ ನಾವು ಈಗ ಸದ್ಯಕ್ಕೆ ಆ ಹೊಸ್ಲಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರೋದು, ಮುಂದೆ ಹೋಗ್ಲಾ ಹಿಂದೆ ಹೋಗ್ಲಾ, ಯಾಚೆ ಹೋದರೆ ಏನಾಗುತ್ತೆ. ಸೊ ದೆರ್ ಇಸ್ ಅ ಲಿಟಲ್ ಬಿಟ್ ಆಫ್ ಹೆಸಿಟೇಟಿಂಗ್ ಎನರ್ಜಿ ನಮ್ಮದು. ಸ್ವಲ್ಪ ಭಯ ಇರ್ಬೋದು, ಹೆಸಿಟೇಷನ್ ಇರ್ಬೋದು, ವಾಟ್ ಎವರ್ ದ ಸಿಚುವೇಶನ್, ನಾವಿರುವಂಥ ಸಿಚುವೇಶನಲ್ಲಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ದೇ ಆರ್ ಸೋ ಲವಿಂಗ್ ಆ್ಯಂಡ್ ಕೈಂಡ್. ಗ್ರೂಪ್ ನಂಬರ್ 2 ಇಟ್ಸ್ ಲೈಕ್ ಅವ್ರು ನಿಮ್ಮನ್ನು ಹಗ್ ಮಾಡಿಬಿಟ್ಟು, ನಿಮ್ಮ ಹಣೆ ಮೇಲೆ ಮುತ್ತಿಟ್ಬಿಟ್ಟು, ಇಟ್ಸ್ ಓಕೆ, ಯು ಕ್ಯಾನ್ ಡೂ ಇಟ್,
ಲೈಕ್ ನಿಮ್ಮನ್ನು ನೀವು ನಂಬಲಿಲ್ಲ ಅಂದರೂ ನಮ್ಮನ್ನು ನಂಬಿ, ಬಿಕಾಸ್ ವಿ ಕ್ಯಾನ್ ಸಿ ನಿಮ್ಮ ಎಂಟೈರ್ ಸ್ಟೋರಿನ ನಾವು ನೋಡೋದಕ್ಕೆ ಸಾಧ್ಯ. ನಾವು ಹೇಳ್ತಾ ಇದ್ದೀವಿ ನಿಮ್ಮ ಕೈಲಿ ಇದು ಆಗತ್ತೆ, ನಿಮ್ಮ ಕೈಲಿ ಇದು ಸಾಧ್ಯ ಅಂತ ಹೇಳಿ. ಸೊ ಜಸ್ಟ್ ಬಿಲೀವ್, ಜಸ್ಟ್ ಬಿಲೀವ್ ಆ್ಯಂಡ್ ಮೂವ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಸ್ವಲ್ಪವಾಗಿ ನಿಮ್ಮನ್ನು ಪುಷ್ ಮಾಡ್ತಾ ಇರೋ ಥರ ಇದೆ. ದೇ ಆರ್ ಯುವರ್ ಸ್ಟ್ರಾಂಗೆಸ್ಟ್ ಚಿಯರ್ ಲೀಡರ್ಸ್. ಗ್ರೂಪ್ ನಂಬರ್ 2 ವೆರಿ ಸ್ವೀಟ್ ಎನರ್ಜಿ. ಗ್ರೂಪ್ ನಂಬರ್ 1ನಲ್ಲಿ such a different energy. Actually group number 1 ಅವ್ರು ಬಂದು they were like very strict, like task masters ಥರ get up, do ಅಂತ ಹೇಳಿ. ನಿಮ್ಮ ಗ್ರೂಪಲ್ಲಿ ಕನೆಕ್ಟ್ ಮಾಡಿದಾಗ ಲೈಕ್ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್ ಅಪ್ರೋಚ್, ಯು ಕ್ಯಾನ್ ಡೂ ಇಟ್. ಸೊ ನಿಮಗೆ ಬೇಕಾಗಿರೋಂಥ ಕರೇಜನ್ನ ಸ್ಟ್ರೆಂತ್ನ ಕೊಡ್ತೀವಿ. ಕ್ಯಾನ್ ಯು ಪುಷ್ ಅ ಲಿಟಲ್ ಹಾರ್ಡರ್, ಒಂದು ಸ್ವಲ್ಪ ಪುಷ್ ಮಾಡೋಣ, ಒಂಚೂರು ಆ ಬೌಂಡ್ರಿನ ಸ್ಟ್ರೆಚ್ ಮಾಡೋಣ, ಒಂಚೂರು ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬರೋಣ. ಒಂದು ಸ್ವಲ್ಪ ಬರ್ತಾ ನಿಮಗೆ ರಿಯಲೈಸ್ ಆಗೋದಿಲ್ಲ. ಸೊ ಈ ಮಕ್ಕಳನ್ನ ಸಾಂತ್ವನ ಮಾಡೋದು ಅಥವಾ ಮಕ್ಕಳನ್ನ ಕನ್ವಿನ್ಸ್ ಮಾಡ್ತೀವಲ್ಲ, ಲೆಟ್ಸ್ ಎ ಫಾರ್ ಎಕ್ಸಾಂಪಲ್ ರೋಲರ್ ಕೋಸ್ಟರಲ್ಲಿ ಕೂತ್ಕೊಳ್ಬೇಕು, ಮೇ ನಾಟ್ ಬಿ ಅ ಜಾಯಂಟ್ ವೀಲ್, ಮೇ ಬಿ ಸಣ್ಣ ರೋಲರ್ ಕೋಸ್ಟರಲ್ಲಿ ಆ ಮಗುಗೆ ಫಸ್ಟ್ ಟೈಮ್ ಕೂತ್ಕೊಳ್ಬೇಕಾದ್ರೆ ಅಷ್ಟೊಂದು ಭಯದಲ್ಲಿರುತ್ತೆ. ಇವಾಗ ಆ್ಯಸ್ ಅ ಪೇರೆಂಟ್ ನಾವು ಏನಾಗೋದಿಲ್ಲ, ನಾವು ಇಲ್ಲೇ ಇರ್ತೀವಿ, ನಾವು ಇಲ್ಲೇ ವೇಟ್ ಮಾಡ್ತಾ ಇರ್ತೀವಿ. ಹೋಗಿ ಪರವಾಗಿಲ್ಲ, ನಿನ್ನ ಫ್ರೆಂಡ್ ಜೊತೆ ಹೋಗಿ ಕೂತ್ಕೋ, ನೋಡಿ ಏನಾಗಲ್ಲ, ಅವ್ರು ಬಂದರು ನೋಡು ಅದೇ ವೀಲಿಂದ, ಅದೇ ರೋಲರ್ ಕೋಸ್ಟರಿಂದ ಅವ್ರಿಗೇನೂ ಆಗಲಿಲ್ಲ, ದೇ ಆರ್ ಸೇಫ್, ನಿನಗೇನೂ ಆಗೋದಿಲ್ಲ, ನಾವಿಲ್ಲೇ ಇರ್ತೀವಿ, ನಾವಿಲ್ಲೇ ನೋಡ್ಕೊಳ್ತಾ ಇರ್ತೀವಿ, ಇಲ್ಲೇ ನಿಮ್ಮ ಹೆಸರನ್ನ ಕರಿತಾ ಇರ್ತೀವಿ, ಸೊ ಯು ನೋ ವಿ ಆರ್ ಹಿಯರ್ ಅಂತ ಹೇಳಿ. ಸೊ ದಟ್ ಈಸ್ ಹೌ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮನ್ನು ಈಗ ಸದ್ಯಕ್ಕೆ ಆ ಪ್ರೀತಿಯಿಂದ ಪ್ರೊಟೆಕ್ಟನ್ನು ಮಾಡ್ತಾ ಇರೋದು, ಪುಷ್ ಮಾಡ್ತಾ ಇರೋದು. ನಿಮಗೆ ಗೊತ್ತಾಗದೇ ಇರೋ ಥರ ನಿಮ್ಮ ಭಯನ ಇನ್ನೂ ಎಕ್ಸ್ಟ್ರಾ ಭಯನ ಇಂಡ್ಯೂಸ್ ಮಾಡ್ದಿರಾ, ನಿಮಗೆ ಬೇಕಾಗಿರೋವಂಥ ಸ್ಟ್ರೆಂತ್ನ, ಬೇಕಾಗಿರೋವಂಥ ಕರೇಜ್ನ, ಬೇಕಾಗಿರೋವಂಥ ಆ ಕಾನ್ಫಿಡೆನ್ಸ್ನ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈಗ ಸದ್ಯಕ್ಕೆ ನಿಮಗೆ ಕೊಡ್ತಾ ಇರೋ ಥರ ಇದೆ. ಗ್ರೂಪ್ ನಂಬರ್ 2, ಓ ಮೈ ಗಾಡ್, ದಿಸ್ ಈಸ್ ಸೋ ಸ್ವೀಟ್. Ooh, very sweet energy. Like drop it, like drop the fear, face your fear. ಆ ಕಂಫರ್ಟ್ ಝೋನಿಂದ ಆಚೆ ಹೋಗೋಣ, ಸ್ವಲ್ಪ ಆ ಫಿಯರಿಂದ ಆಚೆ ಹೋಗೋಣ, ಇನ್ನೊಂದು ಹೆಜ್ಜೆ ಮುಂದೆ ಹೋಗೋಣ, ಇನ್ನೊಂದು ಚೂರು ಮಾಡೋಣ, ಇನ್ನೊಂದು ಅವರ್ ಓದೋಣ, ಅಥವಾ ಈ 2 ಯೋಗ ಪೋಸಸ್ ಜಾಸ್ತಿ ಮಾಡೋಣ, ಏನಾಗೋದಿಲ್ಲ. ಇವತ್ತು ಒಂದೇ ಒಂದು ಊಟ ಡ್ರಾಪ್ ಮಾಡೋಣ, ಮೇ ಬಿ ಇಟ್ ವಿಲ್ ಹೆಲ್ಪ್ ನಮ್ಮ ಬ್ಲಡ್ ಶುಗರ್ ಮೇಂಟೈನ್ ಮಾಡೋದಕ್ಕೆ. ಮೇ ಬಿ ಇವತ್ತು ಒಂದೇ ಒಂದು ಸ್ವೀಟ್ ಬಿಡೋಣ, ಬಿಕಾಸ್ ಅದು ಬಿಡೋದ್ರಿಂದ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗುತ್ತೆ ಬಾಡಿನಲ್ಲಿ. ಮೇ ಬಿ 1 ಟೈಮ್ ಟೀ ಬಿಡೋಣ, ಎಲ್ಲ ಬಿಟ್ಬಿಡೋದಲ್ಲ, ಕ್ಯಾನ್ ವಿ ಡ್ರಾಪ್ 1. ಸೊ ದಟ್ ಈಸ್ ಹೌ ಸ್ವಲ್ಪವಾಗಿ ನಮಗೆ ಅದು ಗೊತ್ತಾಗ್ದಿರ, ನಮಗೆ ಆತಂಕ ಆಗ್ದಿರ ಹೇಗೆ ಈ ಬದಲಾವಣೆಗಳನ್ನು ನಮ್ಮ ಜೀವನಕ್ಕೆ ತರೋದು ಅನ್ನೋ ರೀತಿ. ಕ್ಯಾನ್ ವಿ ಟೇಕ್ 1 ಸ್ಟೆಪ್, ಕ್ಯಾನ್ ವಿ ಡೂ 1 ಥಿಂಗ್, ಕ್ಯಾನ್ ವಿ Oh God, this is so beautiful. Group number 2, you are so lucky. ಇಷ್ಟೊಂದು ಬ್ಯೂಟಿಫುಲ್ ಆಗಿರುವಂಥ, ಕಂಫರ್ಟಬಲ್ ಆಗಿ ಅನಿಸುವಂಥ ಸ್ಪಿರಿಟ್ ಗೈಡ್ಸು. ಐ ಮೀನ್ ಎವ್ರಿಬಡಿ ಆರ್ ಬ್ಯೂಟಿಫುಲ್ ಆ್ಯಂಡ್ ವಂಡರ್ಫುಲ್ ಸ್ಪಿರಿಟ್ ಗೈಡ್ಸ್ ಲೆವೆಲಲ್ಲಿ. ಬಟ್ ನಿಮ್ಮವರು ಸ್ವಲ್ಪ ಎಕ್ಸ್ಟ್ರಾ ಪೇಷಂಟಾಗಿ ನಿಮ್ಮನ್ನ ನೋಡ್ಕೊಳ್ತಾ ಇರೋ ಥರ ಇದೆ. ಮೇ ಬಿ ಬಿಕಾಸ್ ನೀವು ಪಾಸ್ಟ್ ಲೈಫಲ್ಲೆಲ್ಲ ಎಷ್ಟೊಂದು ಟ್ರಾಮಾ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ಅಥವಾ ಈ ಲೈಫ್ ಟೈಮಲ್ಲೂ ಎಷ್ಟೊಂದು ಟ್ರಾಮಾ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಸೊ ಈ ಪಕ್ಷಿನ ಭದ್ರವಾಗಿ ಇಟ್ಕೊಂಡಷ್ಟು ಅದಕ್ಕೆ ಆತಂಕ ಜಾಸ್ತಿ ಆಗುತ್ತೆ, ಅದ್ರ ಪಾಡ್ಗೆ ಅದು ಹಾರೋದಕ್ಕೆ ಬಿಟ್ಟರೆ ವಾಪಸ್ ಅದೇ ಬಂದು ಕೈಯಲ್ಲಿ ಕೂತ್ಕೊಳ್ಳುತ್ತಲ್ಲ. ಸೊ ಆ ರೀತಿ ನಿಮ್ಮನ್ನು ಸ್ವಲ್ಪವಾಗಿ ನಿಮಗೆ ಆಗಿರೋಂಥ ಭಯನ ಅಥವಾ ಆತಂಕನ ರಿಲೀಸ್ ಮಾಡ್ತಾ ಹೇಗೆ ನಿಮ್ಮನ್ನು ಆ ಪಂಜರದಿಂದ ಆಚೆ ಹೋಗೋದಕ್ಕೆ ಹೇಗೆ ಸಪೋರ್ಟ್ ಮಾಡೋದು ಅನ್ನೋವಂಥ ಏರಿಯಾನಲ್ಲಿ ದೇರ್ ಇಸ್ ಲಾಡ್ ಆಫ್ ಪ್ರೊಟೆಕ್ಷನ್, ಗೈಡೆನ್ಸ್, ಸ್ವೀಟ್ ಗೈಡೆನ್ಸ್ ಆ್ಯಂಡ್ ಲಾಡ್ ಆಫ್ ಕಾನ್ಫಿಡೆನ್ಸ್ ಅವ್ರ ಕಡೆಯಿಂದ ನಿಮ್ಮ ಕಡೆಗೆ ಬರ್ತಾ ಇರೋದು. ದೇರ್ ಇಸ್ ಲಾಡ್ ಆಫ್ ಮೋಟಿವೇಶನ್ ಅವ್ರ ಕಡೆಯಿಂದ ನಿಮಗೆ ಬರ್ತಾ ಇರೋವಂಥದ್ದು. ಸೊ ದ್ಯಾಟ್ ಈಸ್ ಹೌ ದೇ ಆರ್ ಪ್ರೊಟೆಕ್ಟಿಂಗ್ ಯು. ನಿಮ್ಮ ಹಾರ್ಟನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋ ಥರ ಇದೆ. ಗ್ರೂಪ್ ನಂಬರ್ 2, ಓ ಮೈ ಗಾಡ್, ಐ ಕ್ರೈ ಇವಾಗ, ಆ ಥರ ಅನ್ನಿಸ್ತಾ ಇದೆ. ನಿಮ್ಮ ಹಾರ್ಟನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು. ನಿಮ್ಮ ಹಾರ್ಟ್ ಪ್ರಾಬಬ್ಲಿ ಹ್ಯಾಸ್ ಬಿಕಮ್ ವೆರಿ ಡೆಲಿಕೇಟ್. ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ಗಳಿಂದ ತುಂಬಾ ನೋವನ್ನು ಅನುಭವಿಸಿರ್ಬೋದು. ಸೊ ನಿಮ್ಮ ಹಾರ್ಟನ್ನ ಓಪನ್ ಮಾಡೋದು ನಿಮಗೆ ಸ್ವಲ್ಪ ಕಷ್ಟ ಇರ್ಬೋದು ಹೊಸ ಎಕ್ಸ್ಪೀರಿಯನ್ಸಸ್ಗಳಿಗೆ. ಎಲ್ಲಿ ತಿರ್ಗಾ ಅದೇ ಥರ ಆಗೋದ್ರೆ, ಎಲ್ಲಿ ತಿರ್ಗಾ ನನ್ನ ಹಾರ್ಟ್ಗೆ ಲೈಕ್ ಐ ಕೆನಾಟ್ ಟೇಕ್ ಇನ್ನೊಂದು ಪೇನನ್ನ, ಐ ಕೆನಾಟ್ ಟೇಕ್ ಇನ್ನೊಂದು ಟ್ರಾಮಾನ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇದ್ದು ಇಟ್ ಈಸ್
ಎಲ್ಲ ಟೈಮೂ ಅದೇ ಥರ ಆಗೋದಿಲ್ಲ, ಎಲ್ಲ ಟೈಮೂ ಪಾಸ್ಟ್ ರಿಪೀಟ್ ಆಗೋದಿಲ್ಲ. ನೀವು ಬೇಕಾಗಿರೋಂಥ ಹೀಲಿಂಗ್ನ ಮಾಡಿದ್ದೀರಾ, ಅಲ್ಲಿ ಏನು ಪಾಠ ಕಲಿಬೇಕೋ ಅದನ್ನು ಕಲ್ತಿದ್ದೀರಾ. ಸೊ ದಿಸ್ ಇಸ್ ದ ಟೈಮ್ ನೀವು ತಿರ್ಗಾ ಕೈಂಡ್ ಆಫ್ ಗಿವ್ ಯುವರ್ ಸೆಲ್ಫ್ ಪರ್ಮಿಷನ್ ಹೊಸ ಎಕ್ಸ್ಪೀರಿಯನ್ಸಸ್ಗಳಿಗೆ. ಬಿಕಾಸ್ ದಿಸ್ ಈಸ್ ವೆನ್ ಲೈಕ್ ಯುವರ್ ಹಾರ್ಟ್ ಅಗೇನ್ ಫಸ್ಟ್ ಇಮೇಜಲ್ಲೇ ಅವ್ರ ಹಾರ್ಟಿಂದ ನಿಮ್ಮ ಹಾರ್ಟ್ಗೆ ಆಗಿರೋ ಕನೆಕ್ಷನ್ನು ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಕನ್ಫರ್ಮೇಷನ್ ನೀವು ಎಷ್ಟರ ಮಟ್ಟಿಗೆ ಹೀಲ್ ಆಗಿದ್ದೀರಾ, ಎಷ್ಟರ ಮಟ್ಟಿಗೆ ನಿಮ್ಮನ್ನು ನೀವು ಓಪನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಆ ಲಾಸ್ಟ್ ಪುಷ್ ಏನು ಬೇಕು ನಮಗೆ, ಆ ಲಾಸ್ಟ್ ಪುಷ್ನ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಈಗ ಸದ್ಯಕ್ಕೆ ಕೊಡ್ತಾ ಇರೋವಂಥದ್ದು. ಇಟ್ ಈಸ್ ಟೋಟ್ಲಿ ಫೈನ್, ಯೋರ್ ಹಾರ್ಟ್ ಈಸ್ ಸೇಫ್. ಬೇಸಿಕ್ಲಿ ನಿಮ್ಮ ಹಾರ್ಟನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದು ಗ್ರೂಪ್ ನಂಬರ್ 2 ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಯೋರ್ ಹಾರ್ಟ್ ಈಸ್ ಸೋ ಟೆಂಡರ್, ಸೋ ಡೀಪ್, ಆ್ಯಂಡ್ ಎಷ್ಟು ಡೀಪಾಗಿ ನೀವು ಫೀಲ್ ಮಾಡ್ತೀರಾ ಪ್ರತಿಯೊಂದೂ. ಸೊ ಆಬ್ವಿಯಸ್ಲಿ ನೀವು ಯು ಹ್ಯಾವ್ ಗಾನ್ ಥ್ರೂ ಎಷ್ಟೊಂದು ಹರ್ಟನ್ನ, ಪೇನನ್ನ ಆ್ಯಂಡ್ ದೆನ್ ಹೀಲಿಂಗನ್ನ. ಇವಾಗ ತಿರ್ಗಾ ನಿಮ್ಮ ಹಾರ್ಟನ್ನು ಪ್ಯಾಚಪ್ ಮಾಡಿಕೊಂಡು ಲೈಕ್ ಎಲ್ಲ ಹೀಲಾಗಿ ತಿರ್ಗಾ ಪ್ರಪಂಚಕ್ಕೆ ವಾಪಸ್ಸು ಹೋಗೋ ಅಂತ ನಿರ್ಧಾರ ಮಾಡಿದಾಗ ಆಫ್ಕೋರ್ಸ್ ದೇರ್ ವಿಲ್ ಬಿ ಫಿಯರ್. ತಿರ್ಗಾ ಅದೇ ಥರ ಆಗೋದ್ರೆ, ತಿರ್ಗಾ ನೋವಾದರೆ, ತಿರ್ಗಾ ಆ ವ್ಯಕ್ತಿ ಹೊಸ ಬರೋವಂಥ ವ್ಯಕ್ತಿ ಮೋಸ ಮಾಡಿದ್ರೆ, ತಿರ್ಗಾ ಬಿಸ್ನೆಸ್ಸಲ್ಲಿ ಲಾಸ್ ಆಗೋದ್ರೆ, ತಿರ್ಗಾ ಇದಾಗೋದ್ರೆ ಅದಾಗೋದ್ರೆ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಸ್ಪಿರಿಟ್ ಗೈಡ್ಸ್ ಬಂದು ಇಟ್ಸ್ ಓಕೆ, ಇಟ್ ಈಸ್ ಟೋಟ್ಲಿ ಫೈನ್, ಯು ಆರ್ ಸ್ಟ್ರಾಂಗ್. ತಿರ್ಗಾ ಏನಾದ್ರೂ ಯು ನೋ ಹೇಗೆ ಹೀಲ್ ಮಾಡೋದು ಅಂತ ಹೇಳಿ. ಸೊ ನಮ್ಮನ್ನು ನಾವು ಯಾವಾಗ್ಲೂ ಸೇಫ್ಟಿಯಲ್ಲಿ ಯಾವಾಗಲೂ ನಾವು ಇಟ್ಕೊಳ್ಳೋಕ್ಕಾಗಲ್ಲ. ವಿ ಆರ್ ಹಿಯರ್ ಟು ಎಕ್ಸ್ಪೀರಿಯನ್ಸ್. ನಾವು ಭೂಮಿ ಮೇಲೆ ಇರೋದು ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಆ್ಯಂಡ್ ನಮ್ಮ ಹಾರ್ಟನ್ನು ಓಪನ್ ಆಗಿ ಇಟ್ಕೊಳ್ಳೋದಕ್ಕೆ. ಸೊ ಇಟ್ ಇಸ್ ಟೈಮ್ ನಾವು ಆ ಕಂಫರ್ಟ್ ಝೋನಿಂದ ಸ್ವಲ್ಪ ಆಚೆ ಹೋಗೋದಕ್ಕೆ. ಇಟ್ ಇಸ್ ಟೈಮ್ ನಮ್ಮ ಲೈಫಲ್ಲಿ ನಮಗೆ ಬೇಕಾಗಿರುವಂತಹ ಕಂಟ್ರೋಲನ್ನು ವಾಪಸ್ ತೊಗೊಳ್ಳೋದಕ್ಕೆ. ಇಟ್ ಇಸ್ ಟೈಮ್ ಫಾರ್ ಎವ್ರಿಥಿಂಗ್ ನ್ಯೂ ಅಂತ ಹೇಳ್ತಾ ಇರೋದು. ದಿಸ್ ಈಸ್ ಸಚ್ ಅ ಬ್ಯೂಟಿಫುಲ್ ರೀಡಿಂಗ್ ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2. ಯಾಕೆಂದರೆ ಗ್ರೂಪ್ ನಂಬರ್ 1 ನಮಗೆ ಗ್ರೀನ್ ಮ್ಯಾನ್ ಎನರ್ಜಿ ಬಂದಿತ್ತು, ಅಂದರೆ ಎಂಪ್ರರ್ ಎನರ್ಜಿ. ನಿಮ್ಮ ಗ್ರೂಪಲ್ಲಿ ಗ್ರೀನ್ ವುಮೆನ್ ಎನರ್ಜಿ ಬರ್ತಾ ಇದೆ, ಎಂಪ್ರೆಸ್ ಎನರ್ಜಿ. ದಿಸ್ ಈಸ್ ಎಕ್ಸಾಕ್ಟ್ಲಿ ದ ಕಾಂಟ್ರಡಿಕ್ಷನ್ ಎನರ್ಜಿ. ಗ್ರೂಪ್ ನಂಬರ್ 1 ಸನ್ ಕಾರ್ಡ್ ಬಂದಿತ್ತು, ವಿಚ್ ಇಸ್ ವೆರಿ ಮ್ಯಾಸ್ಕ್ಯುಲನ್. ನಿಮ್ಮ ಗ್ರೂಪಲ್ಲಿ ಎಂಪ್ರೆಸ್, ವಿಚ್ ಇಸ್ ವೆರಿ ಫೆಮಿನನ್. ಸೊ ದಟ್ ಈಸ್ ವೆರಿ ಹಾರ್ಟ್ ರಿಲೇಟೆಡ್, ಎಮೋಷನ್ಸ್ ರಿಲೇಟೆಡ್, ನಿಮ್ಮ ಸ್ಪಿರಿಚುಯಾಲಿಟಿ ರಿಲೇಟೆಡ್, ನಿಮ್ಮ ಸಾಫ್ಟ್ ಆ್ಯಂಡ್ ಟೆಂಡರ್ ಕ್ಯಾರೆಕ್ಟರ್ ರಿಲೇಟೆಡ್ ಇದು. ಸೊ ಡೆಫಿನೆಟ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಯು ಆರ್ ರೆಡಿ. ಆ ಹೀಲಿಂಗ್ ಎಲ್ಲ ಆಗಿ ಯು ಆರ್ ಸ್ಟ್ರಾಂಗ್ ಅಗೇನ್ ಲೈಫನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಯು ಆರ್ ಸ್ಟ್ರಾಂಗ್ ಅಗೇನ್. ವಿ ಹ್ಯಾವ್ ದ ಸಿಯರ್. ವೆರಿ ವೆರಿ ಇಂಟ್ಯೂಟಿವ್ ಗ್ರೂಪ್ ಇದು. ವೆರಿ ಹೀಲರ್ಸ್ ಎಲ್ಲ ಇರುವಂಥ ಗ್ರೂಪ್ ಇದು. ಸ್ಪಿರಿಚುವಲ್ ಪಾತಲ್ಲಿ ಇರೋವಂಥ ಗ್ರೂಪ್ ಇದು. ವೆರಿ ವೆರಿ ಇಂಟ್ಯೂಟಿವ್ಲಿ ಜೀವನ ಮಾಡುವಂಥ ಗ್ರೂಪ್ ಇದು. ವೆರಿ ವೆರಿ ಹಾರ್ಟ್ ಬೇಸ್ಡ್ ಲೈಫನ್ನು ಲೀಡ್ ಮಾಡುವಂಥ ಗ್ರೂಪ್ ಇದು. ಸೊ ಡೆಫಿನೆಟ್ಲಿ ಯು ಆರ್ ಸಿಯರ್ಸ್. ಇಂಟ್ಯೂಟಿವ್ಲಿ ನಿಮಗೆ ಕೆಲವೊಂದು ಗೊತ್ತಿರ್ಬೋದು. ಇವಾಗ ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಅಂತ ಹೇಳಿ ಎನರ್ಜಿ ಶಿಫ್ಟ್ ಆಗೋದು ಗೊತ್ತಾಗ್ತಿರ್ಬೋದು ನಿಮಗೆ. ಹೊಸ ಎಕ್ಸ್ಪೀರಿಯನ್ಸಸ್ಗಳು ಬರ್ತಿದೆ ಅಂತ ಹೇಳಿ ಗೊತ್ತಾಗ್ತಿರ್ಬೋದು, ಅಥವಾ ಆಲ್ರೆಡಿ ನಿಮ್ಮ ಲೈಫಲ್ಲಿ ಎಂಟರ್ ಆಗಿರ್ಬೋದು. ಬಟ್ ಅದು ಎಂಟರ್ ಆದಾಗ ವಾಟ್ ವಿಲ್ ಐ ಡೂ, ಹೇಗೆ ನಾನು ಇದನ್ನು ಇನ್ವೈಟ್ ಮಾಡೋದು, ಹೇಗೆ ನಾನು ಅದನ್ನು ಕಂಪ್ಲೀಟಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ತಿರ್ಗಾ ಹರ್ಟ್ ಆಗೋದ್ರೆ, ತಿರ್ಗಾ ಇದರಿಂದ ನನಗೆ ನೋವಾದರೆ, ಐ ಕ್ಯಾನ್ ನಾಟ್ ಗೋ ಥ್ರೂ ಹೀಲಿಂಗ್ ಅಗೇನ್, ಐ ಆಮ್ ಟಯರ್ಡ್ ಅನ್ನುವಂಥ ಒಂದು ಎನರ್ಜಿ ಇದು. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಒಂದು ಪ್ರೀತಿಯಾಗಿ ನಿಮ್ಮ ಕಿವಿನಲ್ಲಿ ಪಿಸಿಗುಡ್ತಾ ಇರೋದು, ನೋ ಸ್ವೀಟ್ ಹಾರ್ಟ್, ಯು ಆರ್ ರೆಡಿ ಹೊಸ ಎಕ್ಸ್ಪೀರಿಯನ್ಸಸ್ಗೆ ಅಂತ ಹೇಳಿ. ಯು ಆರ್ ರೆಡಿ, ಯು ಆರ್ ಹೀಲ್ಡ್ ಆ್ಯಂಡ್ ಓಪನ್ ಯೋರ್ ಹಾರ್ಟ್ ಈ ಹೊಸ ಎಕ್ಸ್ಪೀರಿಯನ್ಸಸ್ಗಳನ್ನ ಇನ್ವೈಟ್ ಮಾಡೋದಕ್ಕೆ. ಇಂಟ್ಯೂಟಿವ್ಲಿ ನಿಮ್ಗೆ ಏನಾದರೂ ಅನ್ನಿಸ್ತಿದ್ರೆ, ಇಂಟ್ಯೂಟಿವ್ ಮೆಸೇಜಸ್ ಎಲ್ಲ ಏನಾದರೂ ಬರ್ತಿದ್ರೆ, ಕನಸುಗಳೆಲ್ಲ ತುಂಬಾ ಸ್ಟ್ರಾಂಗ್ ಆಗಿದ್ದರೆ, ರೈಟ್ ಡೌನ್ ಬರೋವಂಥ ಎಲ್ಲ ಕನಸುಗಳ ಬಗ್ಗೆ ಅಥವಾ ಮೆಸೇಜಸ್ ಬಗ್ಗೆ. ಬಿಕಾಸ್ ದೆರ್ ಇಸ್ ಲಾಡ್ ಆಫ್ ಗೈಡೆನ್ಸ್ ನಿಮಗೆ ಇಂಟ್ಯೂಷನ್ ಮುಖಾಂತರ ಬರ್ತಾ ಇರೋದು. ಓ ಮೈ ಗಾಡ್, ಮೈ ಹಾರ್ಟ್ ಈಸ್ ಸೋ ಫುಲ್. ಗ್ರೂಪ್ ನಂಬರ್ 2, ಯು ಆರ್ ಅ ಸ್ವೀಟ್ ಹಾರ್ಟ್, ಯು ಆರ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಜೀವನದಲ್ಲಿರುವಂಥ ಎಲ್ಲ ಬ್ಯೂಟಿಫುಲ್ ಆಗಿರುವಂಥ ಎಕ್ಸ್ಪೀರಿಯನ್ಸಸ್ನ ನಿಮ್ಮ ಜೀವನಕ್ಕೆ ತರೋದು. ಯು ಡಿಸರ್ವ್ ಇಟ್. ಓಕೆ, ಯು ಡಿಸರ್ವ್ ಲವ್, ಯು ಡಿಸರ್ವ್ ಸಕ್ಸಸ್, ಯು ಡಿಸರ್ವ್ ಹ್ಯಾಪಿನೆಸ್. ಆ್ಯಂಡ್ ಐ ವಿಶ್ ಆ್ಯಂಡ್ ಪ್ರೇ ನಿಮ್ಮ ಜೀವನದಲ್ಲಿ ಇದನ್ನೆಲ್ಲ ಇನ್ವೈಟ್ ಮಾಡಿ ನೀವು ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ ಹೇಳಿ. ಯಾಕೆಂದರೆ ನಮಗೆ ಬಾಟಮ್ ಆಫ್ ದ ಡೆಕ್ ಅಥವಾ ಈ ಡೆಕ್ ಅಥವಾ ಈ ಕಾರ್ಡ್ ಬಂದು ತೋರಿಸ್ತಾ ಇರೋದು, ವಿ ಆರ್ ಲೈಕ್ ನೋ ಐ ಕ್ಯಾನ್ ನಾಟ್ ಅಂತ ಹೇಳಿ. ನಾವು ಆ ಮಕ್ಕಳು ಹೆದರ್ಕೊಂಡು ಹಿಂದೆ ಹೋಗ್ತಾರಲ್ಲ, ನಮಗೆ ಬೇಕು ಅಂತಲೂ ಗೊತ್ತು, ಆ ರೋಲರ್ ಕೋಸ್ಟರಲ್ಲಿ ಕೂತ್ಕೊಂಡ್ರೆ ಸಖತ್ ಮಜಾ ಬರುತ್ತೆ ಅಂತಲೂ ಗೊತ್ತು. ಬಟ್ ಅಟ್ ದ ಸೇಮ್ ಟೈಮ್
ವಾಟ್ ಇಫ್ ಐ ಫಾಲ್ ಅಂತಲೂ ಭಯ ಇದೆ. ಬಿಕಾಸ್ ಈ ಕಾರ್ಡ್ ಬಂದು ಇನ್ಸೆಕ್ಯೂರಿಟಿ ಹೇಳ್ತಾ ಇರೋದು. ಈ ಹಳೆ ಎಕ್ಸ್ಪೀರಿಯನ್ಸಸ್ಗಳು ನಮ್ಮನ್ನು ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ. ಯಾಕೆಂದರೆ ಆ ನೋವು ನೆನಪಲ್ಲಿರುತ್ತೆ, ನಮಗೆ ಆ ಹರ್ಟ್ ನೆನಪಲ್ಲಿರುತ್ತೆ. ಸೊ ತಿರ್ಗಾ ಅದು ಮೇಲೆ ಬಂದಾಗ ಆಬ್ವಿಯಸ್ಲಿ ಭಯ ಆಗುತ್ತೆ ಹೊಸ ಎಕ್ಸ್ಪೀರಿಯನ್ಸಸ್ಗಳನ್ನು ಇನ್ವೈಟ್ ಮಾಡೋದಕ್ಕೆ. ಸೊ ವಿ ಆರ್ ಲೈಕ್ ನೋ, ಐ ಡೋಂಟ್ ವಾಂಟ್ ಅಂತ ಹೇಳಿ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ಬಟ್ ನೋ ಸ್ವೀಟ್ ಹಾರ್ಟ್, ಯು ಆರ್ ರೆಡಿ ಈ ಹೊಸ ಎಕ್ಸ್ಪೀರಿಯನ್ಸಸ್ಗೆ. ಆ್ಯಂಡ್ ದೆನ್ ವಿ ಹ್ಯಾವ್ ಟು ಗೋ ಫಾರ್ವರ್ಡ್ ಅಂತ ಹೇಳಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಯು ಆರ್ ಸೋ ರೆಡಿ. ವಿ ಹ್ಯಾವ್ ದ ಮಿರರ್, ದ ಮೂನ್, ಎಲ್ಲ ಕಾರ್ಡೂ ಹೇಳ್ತಾ ಇರೋದು ನಮ್ಮ ಒಳಗಡೆ ಇರುವಂಥ ಭಯ ಬಂದು ಇಟ್ ಈಸ್ ಸ್ಟಾಪಿಂಗ್. ಸಬ್ಕಾನ್ಷಿಯಸ್ ಫಿಯರ್ಸ್ ಬಂದು ನಮ್ಮನ್ನು ಸ್ಟಾಪ್ ಮಾಡ್ತಾ ಇರೋದು. ಬಟ್ ಯು ಹ್ಯಾವ್ ಹೀಲ್ಡ್, ಸುಮಾರು ಹೀಲಿಂಗ್ ಆಗಿದೆ. ಸುಮಾರು ನಾವು ನಮ್ಮ ಮೇಲೆ ನಾವು ವರ್ಕ್ ಮಾಡಿದ್ದೀವಿ, ನಮ್ಮ ಸ್ಪಿರಿಚುಯಾಲಿಟಿ ಮೇಲೆ ವರ್ಕ್ ಮಾಡಿದ್ದೀವಿ, ನಮ್ಮ ಗ್ರೋತ್ ಮೇಲೆ ನಾವು ವರ್ಕ್ ಮಾಡಿದ್ದೀವಿ. ಆ್ಯಂಡ್ ಯು ಆರ್ ರೆಡಿ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಸಾಫ್ಟಾಗಿ ಟೆಂಡರಾಗಿ ನಿಮಗೆ ನಿಮ್ಮ ಕಿವಿನಲ್ಲಿ ಹೇಳ್ತಾ ಇರೋದು. ಆ್ಯಂಡ್ ದಟ್ ಈಸ್ ವೇರ್ ಅ ಲಾಟ್ ಆಫ್ ಪ್ರೊಟೆಕ್ಷನ್. ನಿಮ್ಮ ಈ ಹೊಸ ಜರ್ನಿಗೆ, ಈ ಹೊಸ ಬಿಗಿನಿಂಗಿಗೆ, ಈ ಹೊಸ ಎಕ್ಸ್ಪೀರಿಯನ್ಸಸ್ಗಳಿಗೆ ನಿಮ್ಮನ್ನು ತಯಾರು ಮಾಡ್ತಾ ಇರೋದು ಒಂದು ಏರಿಯಾನಲ್ಲಿ ದೆರ್ ಇಸ್ ಲಾಡ್ ಆಫ್ ಪ್ರೊಟೆಕ್ಷನ್. ಸೊ ಯುವರ್ ನ್ಯೂ ಬಿಗಿನಿಂಗ್ಸ್ ಆರ್ ಪ್ರೊಟೆಕ್ಟೆಡ್. ಲಾಡ್ ಆಫ್ ಕಾರ್ಡ್ಸ್. ನ್ಯೂ ಬಿಗಿನಿಂಗ್ಸ್ ಬಂದು ನಿಮ್ಮ ಲೈಫಲ್ಲಿ ಈಗ ಸದ್ಯಕ್ಕೆ ನಿಮಗೆ ಪ್ರೊಟೆಕ್ಟ್ ಮಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಲುಕ್ ಎಟ್ ದಟ್. ಈ ಕಾರ್ಡು ದಿಸ್ ಈಸ್ ಎಕ್ಸಾಕ್ಟ್ಲಿ ನಾವು ಮಾತಾಡ್ತಾ ಇರೋದು. ಲೈಕ್ ನಾವು ಈ ಕೇವಿಂದ ಆಚೆ ಹೋಗಬೇಕು ಅಂತಲೂ ಗೊತ್ತು. ಈ ಕೇವ್ ಒಳಗಡೆ, ಕೇವ್ ಅಂತಂದರೆ ಈ ಗುಹೆ ಒಳಗಡೆ ನಾವು ಇಷ್ಟು ದಿನ ಕೂತಿದ್ವಿ, ಹೀಲ್ ಆಗ್ತಾ ಇದ್ವಿ, ಏನೇನಾಗಿತ್ತು ನಮ್ಮ ಜೀವನದಲ್ಲಿ ಎಲ್ಲ ಬರ್ಕೊಳ್ತಾ ಇದ್ವಿ, ಅದರಿಂದ ಯಾಕೆ ಈ ಥರ ಆಯಿತು ಅಂತ ಹೇಳಿ ಅರ್ಥ ಮಾಡ್ಕೊಳ್ತಾ ಇದ್ವಿ. ಓಕೆ, ನಾನು ಹೀಲ್ ಆಗಬೇಕು ಅನ್ನೋಂಥ ನಿರ್ಧಾರ ಮಾಡಿದ್ವಿ. ಆ್ಯಂಡ್ ದೆನ್ ನಮ್ಮನ್ನು ನಾವು ಸಮಾಧಾನ ಮಾಡ್ಕೊಂಡ್ವಿ. ಹೀಲ್ ಆಗೋದಕ್ಕೆ ಏನು ಬೇಕೆಲ್ಲ ಮಾಡಿದ್ವಿ. ಮೇ ಬಿ ನಾವು ಮೆಡಿಟೇಟ್ ಮಾಡಿದ್ವಿ, ಮೇ ಬಿ ನಾವು ಡಯಟ್ ಮಾಡಿದ್ವಿ, ವಾಟ್ ಎವರ್ ವಿ ಡಿಡ್, ಅಥವಾ ರೇಖೆ ಮಾಡ್ಕೊಂಡ್ವಿ, ಅಥವಾ ಒಳ್ಳೊಳ್ಳೆ ಮಾಹಿತಿ ಇರುವಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ ನೋಡಿದ್ವಿ, ಪುಸ್ತಕಗಳು ಓದಿದ್ವಿ, ವಾಟ್ ಎವರ್ ವಿ ಡಿಡ್, ನಾವೆಲ್ಲ ಈ ಗುಹೆ ಒಳಗಡೆ ಕೂತ್ಕೊಂಡು ಮಾಡಿದ್ದು. ಈಗ ವಿ ಆರ್ ಫೀಲಿಂಗ್ ಮಚ್ ಬೆಟರ್ ಇವಾಗ. ಈಗ ಹೊರಗಡೆ ಮತ್ತೆ ನಾವು ಸಿವಿಲೈಸೇಷನ್ಗೆ ಹೋಗೋದಕ್ಕೆ ನಾವು ಇಲ್ಲಿ ಯೋಚನೆ ಮಾಡ್ತಾ ಇರೋದು, ಓ ಮೈ ಗಾಡ್, ತಿರ್ಗಾ ಆ ಪ್ರಪಂಚಕ್ಕೆ ಹೋದರೆ ತಿರ್ಗಾ ನೋವಾಗಲ್ವಾ, ತಿರ್ಗಾ ಅದೇ ಜನರಲ್ವಾ ಅಂತ ಹೇಳಿ. ಬಟ್ ಯು ಆರ್ ಕ್ಯೂರಿಯಸ್ ಅಟ್ ದ ಸೇಮ್ ಟೈಮ್. ಇದು ರೆಡಿನೆಸ್ಸು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಒಂದು ಇವಾಗ ಇದನ್ನೇ ಹೇಳಿದ್ದು, ಒಂದು ಹೆಜ್ಜೆ ಇಲ್ಲಿ ಮುಂದೆ ಇಟ್ಟಿರೋದು. ಒಂದೇ ಒಂದು ಹೆಜ್ಜೆ ಇಟ್ಟು ಮಾತ್ರಕ್ಕೆ ಏನೂ ಆಗೋಗೋದಿಲ್ಲ. ಈ ಒಂದು ಹೆಜ್ಜೆ ಇಟ್ಟ ಮೇಲೆ ಇನ್ನೊಂದು ಹೆಜ್ಜೆ ಇಡೋಣ. ಸೊ ಒಂದು ಹೆಜ್ಜೆ ಆದಮೇಲೆ ಇನ್ನೊಂದು ಹೆಜ್ಜೆ ಇಡ್ತಾ ಯು ವಿಲ್ ನಾಟ್ ಇವನ್ ರಿಯಲೈಸ್ ಎಷ್ಟು ದೂರ ಬಂದಿದ್ದೀವಿ ಅಂತ. ಈ ಕಾರ್ಡ್ ಬಂದು ಅಗೇನ್ ದ ಕ್ಯೂರಿಯಾಸಿಟಿ. ವಿ ಆರ್ ರೆಡಿ. ಈ ಹೊಸ ಎನರ್ಜೀಸ್ಗೆ ವಿ ಆರ್ ರೆಡಿ. ಆ್ಯಂಡ್ ಹೊಸ ಎಕ್ಸ್ಪೀರಿಯನ್ಸಸ್ಗೆ ವಿ ಆರ್ ರೆಡಿ. ಆ್ಯಂಡ್ ಆಲ್ಸೋ ಹೊಸ ಎಕ್ಸ್ಪೀರಿಯನ್ಸಸ್ಸು, ನ್ಯೂ ಬಿಗಿನಿಂಗ್ ಎಲ್ಲ ನಮಗೆ ಅಲೈನ್ ಕೂಡ ಆಗಾಗಿದೆ. ಆಲ್ ವಿ ಹ್ಯಾವ್ ಟು ಡೂ ಇಸ್ ಬಾಟಮ್ ಆಫ್ ದ ಡೆಕ್ ಅಗೇನ್ ದ ಗ್ರೀನ್ ಮ್ಯಾನ್. ವೆರಿ ಸ್ಟ್ರಾಂಗ್ ಪ್ರೊಟೆಕ್ಟಿವ್ ಎನರ್ಜೀಸ್ ನಿಮ್ಮ ಸುತ್ತ ಈಗ ಸದ್ಯಕ್ಕೆ ಇರೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಲೆಟ್ಸ್ ಕೀಪ್ ಗ್ರೀನ್ ಮ್ಯಾನ್ ಆಲ್ಸೋ. ಈಗ ನಮ್ಮ ಇಂಟರ್ನಲ್ ವರ್ಲ್ಡಿಂದ ನಮ್ಮ ಎಕ್ಸ್ಟರ್ನಲ್ ವರ್ಲ್ಡ್ಗೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಪುಷ್ ಮಾಡ್ತಾ ಇರೋದು. ಸೊ ನಮ್ಮ ಪ್ರೊಟೆಕ್ಷನ್ ಬಂದು ಈ ಸದ್ಯದಲ್ಲಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ನಮ್ಮ ಹಾರ್ಟನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದು, ನಮ್ಮ ನ್ಯೂ ಬಿಗಿನಿಂಗ್ಸ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು, ನ್ಯೂ ಎಕ್ಸ್ಪೀರಿಯನ್ಸಸ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು, ಗೈಡ್ ಮಾಡ್ತಾ ಇರೋದು, ಎಕ್ಸ್ಟ್ರಾ ಸಪೋರ್ಟ್ ಮಾಡ್ತಾ ಇರೋದು. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಿಮ್ಮ ರೀಡಿಂಗಲ್ಲಿ ಆ ಕನೆಕ್ಷನ್ ಏನಿದೆ ನಿಮಗೂ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮಧ್ಯ, ಆ ಕನೆಕ್ಷನ್ ಮುಖಾಂತರ ನಿಮಗೆ ಬೇಕಾಗಿರುವಂಥ ಧೈರ್ಯನ, ಪ್ರೀತಿನ, ಪ್ರೋತ್ಸಾಹನ ಕಳಿಸ್ತಾ ಇರೋವಂಥದ್ದು. ಸೊ ವಾವ್, ದಿಸ್ ಈಸ್ ಬ್ಯೂಟಿಫುಲ್. ಸಚ್ ಅ ಬ್ಯೂಟಿಫುಲ್ ರೀಡಿಂಗ್. ಗ್ರೂಪ್ ನಂಬರ್ 2, ಲವ್ ಯು ಆಲ್ ಸೋ ವೆರಿ ಮಚ್. ನನ್ನಿಂದ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ನಿಮಗೆ ಬೇಕಾಗಿರುವಂಥ ಧೈರ್ಯನ, ಪ್ರೀತಿನ ಕಳಿಸ್ತಾ ಇದ್ದೀವಿ. ಗೋ ಕಾನ್ಕರ್ ದ ವರ್ಲ್ಡ್. ಗ್ರೂಪ್ ನಂಬರ್ 2, ಯು ಆರ್ ರೆಡಿ. ಆಲ್ ರೈಟ್. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ಆಲ್ರೈಟ್. ಸೊ ನಿಮಗೇನು ಅನ್ನಿಸ್ತು ಈ ರೀಡಿಂಗ್ ಬಗ್ಗೆ? ನಿಮ್ಮ ಅಫರ್ಮೇಷನ್ಸ್ ಏನಿದೆ ಕೆಳಗಡೆ ಕಮೆಂಟ್ ಮಾಡಿ. ವೆರಿ ಫ್ರೀ ಫ್ಲೋಯಿಂಗ್ ಅಫರ್ಮೇಷನ್ ಇದು. ಫಸ್ಟ್ ನಿಮ್ಮ ಮೈಂಡ್ಗೆ ಏನು ಬರುತ್ತೆ ಈ ರೀಡಿಂಗ್ನ ನೋಡಿದಾಗ ಕಮೆಂಟ್ ದಟ್ ಕೆಳಗಡೆ. ಆಲ್ರೈಟ್. ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ. ಗ್ರೂಪ್ ನಂಬರ್ 2, ಗೋ ಎಂಜಾಯ್ ದ ವರ್ಲ್ಡ್. ಓಕೆ, ಲವ್ ಯು ಆಲ್. ಟೇಕ್ ಕೇರ್. ಬಾಯ್.